ಸಾಗುನಿ. ನೀವು ಓಡ್ಬೋದಾ? ಓ ಎಸ್. ಹೇಗೆ ನಮ್ಮ ರಾಜಣ್ಣವರು? ಎಷ್ಟು ರಾಜಣ್ಣವ್ರ ವಯಸ್ಸು? 65 ಕನ್ನ. ನೀರಿನ ಮೇಲ್ಗಡೆ ಗಂಟೆ ಗಟ್ಟಲೆ ತೇಲುವಂತ ಪ್ರತಿಭೆ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇದು ನಿಮ್ಮ ಓನ್ ಹೌಸ್ ಸರ್? ಹೌದು. ಯಾವ ವರ್ಷ ಮಾಡ್ಕೊಂಡ್ರಿ ಇದು? ಒಂದು 10 ವರ್ಷ ಆಗಿರ್ಬೋದು. ಹಿಂಗೆ 50 ಇದೆ, ಹಿಂಗ 50 ಇದೆ. ಎಲ್ಲ ಹೆಚ್ಚು ಕಡಿಮೆ ಒಂದು 2300-350 ಅಡಿ ಬರಬಹುದು. ಬರೀ ಮೆಡಲ್ಸ್ ಇದಾವೆ. ಇದಲ್ದೆ ಇನ್ನು ಒಳಗಡೆನೂ ಇಟ್ಟಿದ್ದೀನಿ. ಕಮಿಷನರ್ ಆಗಿದ್ದಾಗಲೂ ಕೂಡ ಅಷ್ಟೇನೆ. TA ಅದು ಸಂಬಳ ಗಿಂಬಳ ಎಲ್ಲ ಸೇರ್ಕೊಂಡು ನನಗೆ ಒಂದು 2 ಲಕ್ಷವರೆಗೂ ಬರ್ತಾ ಇತ್ತು. ನಾನು ಮನೆಗೆ ತರ್ತಾ ಇದ್ದದ್ದು ಬರೀ 25-30 ಇಲ್ಲ 20,000 ರೂಪಾಯಿ. ಇದು ನಮ್ಮ ಡಾಕ್ಟರ್ KS ರಾಜಣ್ಣ ಅವರ ಪದ್ಮಶ್ರೀ ಪ್ರಶಸ್ತಿ ಸ್ನೇಹಿತರೆ. ಇದು ಪುರಸ್ಕಾರ. ಅಂಗವಿಕಲರ ಆಕ್ಟ್ ಇನ್ನು ಅನುಕಂಪದಲ್ಲೇ ಕೂಡಿದೆ. ನಮ್ಗೆ ಅಯ್ಯೋ ಪಾಪ ಬೇಡ, ಎಂಪತಿ ಬೇಕು. ನಮ್ಗೆ ಅಂಗಾಂಗಗಳು 4 ಹೋಗಿರ್ಬೋದು, ಆದ್ರೆ 8 ವಿದ್ಯೆನ ಕಲ್ತಿದ್ದೀನಿ ನಾನು. ಮಣ್ಣಿನಿಂದ ವಿಗ್ರಹಗಳನ್ನ ಮಾಡ್ತೀನಿ. ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋ ನಲ್ಲಿ ಚಿನ್ನದ ಮೆಡ್ಲು ತಂದಿದ್ದೀನಿ. ಮೇಲ್ಕೋಟೆ ಬೆಟ್ಟ 500 ಮೆಟ್ಲುಗಳಿದಾವೆ, ಅದನ್ನ ಹತ್ತುತ್ತೀನಿ, ಅದನ್ನ ಇಳಿತೀನಿ, ಮರ ಹತ್ತುತ್ತೀನಿ, ಅದ್ರ ಬುಗುರಿ ಆಡಿಸ್ತೀನಿ, ಟೈಲರಿಂಗ್ ಮಾಡ್ತೀನಿ, ಸೂಜಿಗೆ ದಾರ ಪೋಣಿಸ್ತೀನಿ. ಮಕ್ಕಳ ಭಾಗ್ಯನೂ ಕೂಡ ಮಾಡ್ಕೊಂಡಿದೀವಿ. 4 ಜನ. ಇವನೇ ದೊಡ್ಡವನು. ಸರ್ ಏನ್ ತೊಂದರೆ ಆಗ್ತಾ ಇಲ್ಲ ನಿಮ್ಗೆ ನಡೆಯಕ್ಕೆ? ಏನಿಲ್ಲ. 7 ತಿಂಗಳು 8 ತಿಂಗಳು ಬಿದ್ದಿದೆ. ಪೋಲಿಯೋ ಅಟ್ಯಾಕ್ ಆಯ್ತಂತೆ. 7 ತಿಂಗಳಿಗೆ ಯಾವ ಸಪೋರ್ಟ್ ಇಲ್ಲದೆ ನಡೆದಂತ ವ್ಯಕ್ತಿ ಎತ್ತಿ ನಿಲ್ಸಿದ್ರೆ ಹಂಗೆ ಕುತ್ಕೊಬಿಡ್ತಾ ಇದ್ದಂತೆ. ಈಗ ನಾನು ಅದಕ್ಕಿಂತ ಕಡಿಮೆ ಏನಿಲ್ಲ. ನನಗೂ ಫ್ಲೈಟ್ ಕೊಟ್ರೆ ನಾನು ಓಡಿಸ್ತೀನಿ. ಅಯ್ಯೋ ಬನ್ನಿ ಫಸ್ಟ್ ಕಾರ್ ಹೋಗೋಣ. ಬನ್ನಿ ನಿಮ್ಮ ಮನೆ ನೋಡ್ಕೊಂಬರೋಣ ಒಂದ್ಸಲ. ಬನ್ನಿ. ನೀವು ಓಡ್ಬೋದಾ? ಓ ಎಸ್. ಹೇಗೆ ನಮ್ಮ ರಾಜಣ್ಣವರು? ಎಷ್ಟು ರಾಜಣ್ಣವ್ರ ವಯಸ್ಸು? 65 ಕನ್ನ. ಸ್ವಲ್ಪನೇ ಆಗಿರೋದು ಅಷ್ಟೇ. ಇನ್ನು ಅರ್ಧ ವಯಸ್ಸಿದೆ ಆ ಕಡೆಗೆ. ಇನ್ನು ಅರ್ಧ ಇದೆ, ಇನ್ನು ಮುಕ್ಕಾಲಿದೆ. ನಮ್ಮ ಸ್ಥೈರ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ನಾವು ದೇಶ ಗೆಲ್ಲಬಹುದು. ಹಾಗಾಗಿ ಈಗ ನನಗೆ ನಮ್ಮ ನರೇಂದ್ರ ಮೋದಿಜಿ ಅವರು ನನಗೆ ಜೀವನ ಕೊಟ್ಟಿದ್ದಾರೆ. ಆದರೆ ನಮ್ಮ ಸಿದ್ದರಾಮಯ್ಯನವರು ನನಗೆ ಜೀವ ಕೊಟ್ಟರು. ನನಗೆ ಜೀವ ಕೊಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಸ್ಫೂರ್ತಿ ಕೊಟ್ಟರು. ಏನಕ್ಕೆ ಅಂದರೆ ಸಮಾಜ ಸೇವೆಯಲ್ಲಿ ಪದ್ಮಶ್ರೀ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಒಂದೆರಡಲ್ಲ ಸಾಧನೆಗಳು. ನೀರಿನ ಮೇಲ್ಗಡೆ ಗಂಟೆ ಗಟ್ಟಲೆ ತೇಲುವಂತ ಪ್ರತಿಭೆ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ಸರ್ಟಿಫಿಕೇಟ್ ಸಮೇತ ತೋರಿಸ್ತೀನಿ ನಿಮಗೆ. ಓಕೆ. ನೀರಿನ ಮೇಲೆ ತೇಲ್ತೀರಿ? ಎಷ್ಟೊತ್ತು? ಗಂಟೆ ಗಟ್ಟಲೆ. ಎಷ್ಟು? 1 ಅವರ್? 1 ಗಂಟೆ ಗಟ್ಟಲೆ ಅಂದರೆ ದಿನಗಟ್ಲೆನೂ ಆಗ್ಬೋದು, ಗಂಟೆ ಗಟ್ಟಲೆ. 4 ಗಂಟೆ ಕಾಲ ತೇಲಿದ್ದೀನಿ. ನೀವು ನಿಮ್ಮ ಮೊಬೈಲ್ ತೆಗಿಬಹುದು ಈಗಲೇನೆ. ಡಾಕ್ಟರ್ KS ರಾಜಣ್ಣ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೊಡೆದ್ರೆ ನೀರಿನ ಮೇಲೆ ತೇಲುವಂತ ಸಾಧನೆದು ನೀವು ನೋಡ್ಬೋದು, ಈಗಲೂ ಕೂಡ ನೋಡ್ಬೋದು. ಅದೇ ರೀತಿ ಇನ್ನೂ ಒಂದು ಸಾಧನೆ, 2 ಕೈ 2 ಕಾಲುಗಳು ಇಲ್ಲದೆ ಇದ್ರೂ ಕೂಡ ಇಡೀ ರಾಜ್ಯನೇ ಸುತ್ತಿರ್ತಕ್ಕಂಥ, ಇಡೀ ದೇಶನೇ ಸುತ್ತುವಂಥ ಶಕ್ತಿ ಕೊಟ್ಟಿದ್ದಾನೆ ದೇವರು. ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡಿ ಇದುವರೆಗೂ 1.5 ಲಕ್ಷ ಕಿಲೋಮೀಟರ್ ಗಾಡಿಯನ್ನು ಚಲಿಸುವಂಥ, ಯಾವುದೇ ಥರದ ಅವಘಡ ಎಸಗದಲ್ಲೇ, ಯಾರಿಗೂ ತೊಂದರೆ ಕೊಡದಲ್ಲೇ ಅವ್ರು ನಮಗೆ ಗುದ್ದಿದ್ದಾರೆ. ಕೈ ಕಾಲು ಇರ್ತಕ್ಕಂಥವ್ರು ನಮಗೆ ಗುದ್ದಿದ್ದಾರೆ. ನೀವು ಯಾರಿಗೂ ಗುದ್ದಿಲ್ಲ? ನಾವು ಯಾರಿಗೂ ಗುದ್ದಿಲ್ಲ. ನಾವು ಗುದಿಸ್ಕೊಂಡಿದ್ದೀವಿ. ಪ್ರಶಸ್ತಿ ಬಂದರೂ ಕೂಡ ಗುದಿಸ್ಕೊತಾನೆ ಇದ್ದೀವಿ. ಪದ್ಮಶ್ರೀ ಬಂದರೂ ಗುದಿಸ್ಕೊತಾನೆ ಇದ್ದೀವಿ. ಇದು ನಿಮ್ಮ ಪದ್ಮಶ್ರೀನಾ? ಇದು ನಮ್ಮ ಪದ್ಮಶ್ರೀ. ಮುಟ್ಟೆ ಇಲ್ಲೇ ಕೊಡ್ತೀನಿ. ಇದು ತಗೋ. ಇದು ಸಮಾರಂಭಗಳಿಗೆ ಹಾಕೊಳ್ಳುವಂಥದ್ದು ಪರಂ. ಇದು ಮುಟ್ಟಿಕಂದ. ಇದು ಭಾರತ ಸರ್ಕಾರ ನೋಡಿ, ಪರಮಾತ್ಮ ಮುಟ್ತಾ ಇರೋ ಕೈನಲ್ಲಿ ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿಗೆ ಅದು ಹೇಳ್ದೆ ಕೇಳ್ದೇನೆ ಬರ್ಬೇಕು. ನಾವು ಕೇಳೋ ಥರದಲ್ಲಿ ಇಟ್ಕೋಬಾರ್ದು. ಭಾರತ ಸರ್ಕಾರ ಹೇಳ್ದೆ ಕೇಳ್ದೇನೆ ಹುಡುಕಿ ಕೊಡ್ತಾ ಇದ್ದಾರೆ. ಇದೆಲ್ಲ ಮುಂಚೆ ಕೋಟ್ಯಾಧಿಪತಿಗಳು ಹೋಗ್ತಾ ಇತ್ತು, ನಿಮಗೆ ಗೊತ್ತಿರ್ಬೋದು ಕಂದ. ಹೌದಾ? ಸಾಧಕರಿಗೆ ಅಲ್ವಾ? ಸಾಧಕರಿಗೆ ಎಲ್ಲಿ ಸಿಗ್ತಾ ಇತ್ತು? ಬರೀ ಬಾಧಕರಿಗೆ ಸಿಗ್ತಾ ಇದ್ದದ್ದು. ಹೌದು. ಅಂತದನ್ನ ಇವ್ರು ಬಂದ ಮೇಲೆ ಇದನ್ನ ಹುಡುಕಿ ಜರಡೆ ಹಿಡಿದು ಹುಡುಕ್ತಾ ಇದ್ದಾರೆ. ಇದು ನಮ್ಮ ಡಾಕ್ಟರ್ KS ರಾಜಣ್ಣ ಅವರ ಪದ್ಮಶ್ರೀ ಪ್ರಶಸ್ತಿ ಸ್ನೇಹಿತರೆ. ಇದು ಪುರಸ್ಕಾರ ಭಾರತ ಸರ್ಕಾರ ಕೊಟ್ಟಂಥದ್ದು 2024ನೇ ಇಸ್ವಿ. 2024. ಯೋಧರು ಯಾವ ರೀತಿ ಮಾಡ್ತಾರೆ ಆ ರೀತಿಯಾದ ನನ್ನ ನಮನವನ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರ ಮುಂದೆ ಈ ಒಬ್ಬ ದಿವ್ಯಾಂಗ ಪೆರೇಡ್ ಮಾಡಿದ್ದು ದೇಶದ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಯಂದ್ರ ಕಣ್ಣೀರು ಬಂದಿದೆ ಕಣ್ಣನಲ್ಲಿ. ಅಂದರೆ ಸಮಾರಂಭದಲ್ಲಿ ಏನು ಪೆರೇಡ್ ಮಾಡಿದ್ರಾ? ಇಲ್ಲ, ನಾನು ನಡ್ಕೊಂಡು ಹೋದ್ರೆ ಈ ಸಮಯದಲ್ಲಿ ನಾನು ಅವರು ನಮ್ಗೇನು ಮಾಡಿದ್ರು, ನೀವು ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಬಂದು ಪ್ರಶಸ್ತಿ ಕೊಡ್ತೀನಿ ಅಂದರು. ಈ ಮೆಡಲ್ ಕೊಡ್ತೀನಿ. ಕೊಡ್ತೀನಿ. ಇದು ಗೌರವ ನನಗೆ ಸಲ್ಲದಲ್ಲ. ಯಾಕೆಂದರೆ ನಾನು ದೇಶ ನನಗೆ ಕೊಡ್ತಾ ಇರ್ಬೇಕಾದ್ರೆ ನಾನು ದೇಶಕ್ಕೆ ಏನು ಮಾಡ್ತೀನಿ? ನನಗೆ ದೇಶ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಎಲ್ಲ ಪ್ರತಿಯೊಬ್ಬ ಭಾರತೀಯರು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದ್ದೀವಿ.
ನರೇಂದ್ರ ಮೋದಿದು ನೀವು ನೋಡ್ಬೋದು ಸಭೆಯಲ್ಲಿ ಇಲ್ಲಿ ಕೂತ್ಕೊಂಡಿರ್ತಾರೆ, ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ, ಅಲ್ಲಿಂದ ನಡ್ಕೊಂಡು ಬರೋದು, ಇಲ್ಲಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಅಲ್ಲಿರ್ತಾರೆ ಇವರು ರಾಷ್ಟ್ರಪತಿಗಳು, ಅಲ್ಲಿವರೆಗೂ ಹೋಗಿ ತಗೋಬೇಕು. ರಾಷ್ಟ್ರಪತಿಗಳೇ ಬರ್ತೀನಿ ಅಂದ್ರೆ ಪ್ರಧಾನಮಂತ್ರಿ ಎಲ್ಲ ಬರ್ತೀನಿ ಅಂತ ಹೇಳಿದ್ದು, ರಾಷ್ಟ್ರಪತಿಗಳು ಬರ್ತೀನಿ ನಾನು ಅಂತ ಹೇಳಿ ರಿಯಲ್ ಸೆಲ್ ಮಾಡಿದಾಗ ನನಗೆ ಹೇಳಿದ್ರು, ಇಲ್ಲ ಇಲ್ಲ ಆ ಥರ ನಂಗೆ ಆಗಕ್ಕಿಲ್ಲ ಅಂದ. ಇಲ್ಲ ನಿಮ್ಗದು ದೇಶ ಕೊಡ್ತಾ ಇರ್ತಕ್ಕಂಥ ಗೌರವ ಅಂತ ಹೇಳಿದ್ರು. ನನಗೆ ದೇಶ ಕೊಡ್ತಾ ಇರ್ತಕ್ಕಂಥ ಗೌರವನ ನಾನೊಂದು ಸಮಾಜ ಸೇವೆಯಲ್ಲಿ ಕೇಳಬೇಕದನ್ನು. ಮುಂದಕ್ಕೆ ನನಗೆ ರಾಜ್ಯಸಭೆಗೆ ಅಥವಾ ಯಾವುದಾದ್ರು ಒಂದು ರಾಜ್ಯಕ್ಕೆ ಗವರ್ನರ್ ಆಗಿ ತಗೋಬೇಕು, ಆ ಹುದ್ದೆ ತಗೊಂಡು ಮಾಡಿದಾಗಲೇ ದೇಶಕ್ಕೆ ನಾನು ಏನು ಮಾಡಿದ್ದೀನಿ. ಈಗ ರಾಜ್ಯಕ್ಕೆ ನಾನು ಮಾಡಿದ್ದೀನಿ, ಅದನ್ನೇ ರಾಜ್ಯಕ್ಕೆ ನಮ್ಮ ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಶಕ್ತಿ. ರಾಜ್ಯಕ್ಕೆ ರಾಜ್ಯ ಆಯುಕ್ತರನ್ನಾಗಿ ಮೊಟ್ಟ ಮೊದಲ ದಿವ್ಯಾಂಗರಾಗಿ ರಾಜ್ಯದ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಆ ಕೊಟ್ಟಂಥ ಶಕ್ತಿ ಇವತ್ತು ದಿನ ಈ ಪ್ರಶಸ್ತಿ. ಇದು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ರಾಷ್ಟ್ರ ಪದ್ಮಶ್ರೀನೇ. ಇದು ಸಮಾರಂಭಗಳಿಗೆ ಹೋಗುವಂತಹದ್ದು. ಎರಡು ಕೊಡ್ತಾರೆ. ಹೌದು. ಇದು ರಾಷ್ಟ್ರಪತಿ ಭವನಕ್ಕೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಯವರ ಕಚೇರಿಗೆ ಹೋಗ್ಬೇಕು, ಅದು ತೊಗೊಂಡೋಗ್ಬೇಕು ಅದನ್ನು. ಇದು ಈ ಥರ ಎಲ್ಲರೂ ಸಮಾರಂಭಗಳು ಇರ್ತದೆ, ನನಗೆ ಕಾರ್ಯಕ್ರಮ ಕರೀತಾರೆ, ಅಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತೀನಿ. ವಾವ್, ಸೂಪರ್. ಜೊತೆಗೆ ಈಗ ನೀವು ರಾಜ್ಯ ವಿಶೇಷಚೇತನ ಸಂಸ್ಥೆಗೆ ಮುಖ್ಯಸ್ಥರ? ಇಲ್ಲ, ಈಗ ನನಗೆ 3 ವರ್ಷಗಳ ಕಾಲ ಅವಕಾಶ ಕೊಟ್ಟರು. ಆದರೆ ಇನ್ನೂ ಒಂದು ಟರ್ಮ್ಗೆ, ಒಂದು ಟರ್ಮ್ 3 ವರ್ಷ ಅದಿರೋದು, ಇನ್ನೂ ಒಂದು ಟರ್ಮ್ ಕೊಡೋದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಆಸೆ ಇತ್ತು. ಬಟ್ ನನಗೆ ಯೋಗ ಇರಲಿಲ್ಲ. ಅದು 3 ವರ್ಷದಲ್ಲಿ ಕಟ್ ಆಫ್ ಆಯಿತು. ನನಗೇನು ಬೇಸರ ಆಗಲಿಲ್ಲ. ಇನ್ನೂ ಕೊಡಲಿಲ್ವಲ್ಲ, ನಮಗೆ ಮಾಡೋದಕ್ಕಿಂತ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ವಲ್ಲ ಅನ್ನೋ ಒಂದು ಶಕ್ತಿಯಿಂದ ಮುಂದೆ ನುಗ್ಗುದಕ್ಕೆ ಈ ಪ್ರಶಸ್ತಿ ಸಿಕ್ತು. ಈಗ ನಿಮಗೆ ಪದ್ಮಶ್ರೀ ಸಿಕ್ಕಿದ್ದು ಯಾವ ಕ್ಯಾಟಗರಿ? ಸಮಾಜ ಸುಧಾರಣೆ, ಸಮಾಜ ಸೇವೆ, ಕ್ರೀಡೆ, ಚಿತ್ರಕಲೆ, ಇದನ್ನೆಲ್ಲನೂ ಒಳಗೊಂಡಂತೆ ಟೋಟಲಾಗಿ ಸಮಾಜ ಸೇವೆ ಕೊಟ್ಟಿದ್ದಾರೆ. ಅದು ನಾನು ಕೇಳಲಿಲ್ಲ, ಸಮಾಜ ಸೇವೆಗೆ ಅವರೇ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು. ನಾನು ಕಮಿಷನರ್ ಹಾಕಿಂತ ಮುಂಚೆ ಎಲ್ಲಿ ಅಂಗವಿಕಲರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ನೋವಾಗ್ತಾ ಇದೆ, ಎಲ್ಲಿ ಅವ್ರನ್ನ ಬಡಿತಾ ಇದ್ದಾರೆ, ಯಾವ ಸರ್ಕಾರ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾರು ಇದು ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅಂಥ ಕಡೆ ನಾನು ಪ್ರತ್ಯಕ್ಷ ಆಗ್ತಾ ಇದ್ದೆ. ಅಂಥ ಒಂದು ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಏನೇನು ಬೇಕು ಅದೆಲ್ಲ ನೋಡತಕ್ಕಂಥ ಮಾಡತಕ್ಕಂಥ ಸೇವೆಗೆ ಸಿದ್ದರಾಮಯ್ಯನವರು ಗುರುತಿಸಿ. ಬಟ್ ಅದಕ್ಕೂ ಕೂಡ ನಾನು ಕೇಳ್ಕೊಂಡೆ, ಯಾಕೆಂದರೆ ಇಂಥ ಒಂದು ದಿವ್ಯಾಂಗರಿಗೂ ಕೊಡಿ. ಇದು ಯಾಕೆಂದರೆ ಮಹಿಳಾ ಆಯೋಗಕ್ಕೆ ಮಹಿಳೆಯವ್ರನ್ನೇ ಅಧ್ಯಕ್ಷರು ಮಾಡ್ತಾರೆ, SC/ST ಸೆಲ್ಗೆ ST/ST ಮಾಡ್ತಾರೆ. ಅಂಗವಿಕಲರ ಅಧಿನಿಯಮಕ್ಕೆ ಅಂಗವಿಕಲರಿಗೆ ಯಾಕೆ ಮಾಡಬಾರ್ದು? ಮಾಡಬೇಕಾ ಬೇಡವಾ? ಮಾಡಬೇಕು. ಅದೇ ಥರದಲ್ಲೇ ಕೊಡಿ ಅಂತ ಕೇಳಿದೆ. ಅವರು ಬೆನ್ ತಟ್ಟಿ ನನಗೆ ಆ ಅವಕಾಶ ಕೊಟ್ಟರು. ನೀವು ಮೊದಲ ದಿವ್ಯಾಂಗ ವ್ಯಕ್ತಿತ್ವ. ಹೌದೌದು. ಅಂಗವಿಕಲರ ಸಂಸ್ಥೆಗೆ ಮುಖ್ಯಸ್ಥರು. ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಏನು ಮಾಡಿದ್ರು, ನಾನಾ ಥರ ಡಿವೈಡ್ ಆಗಿಬಿಡ್ತು. ಮುಖ್ಯಮಂತ್ರಿಗಳಿಗೆ ಪಾಪ ಅವ್ರದ್ದು ರಾಜ್ಯ ನೋಡುವಂಥ ಶಕ್ತಿಶಾಲಿಗಳಲ್ವ ಅವರು, ಇದ್ರ ಕಡೆಯೇ ನೋಡೋಕೆ ಆಯ್ತಾ ಇರ್ತದ. ಕೆಲವು ಹಿತಶಕ್ತಿಗಳು ಇಲ್ಲ, ರಾಜಣ್ಣವ್ರಿಗಿಂತ ಇನ್ನೂ ಮಾಡೋರು ಇದ್ದಾರೆ, ಕೆಲಸ ಮಾಡೋರು ಇದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಗೈಡ್ ಮಾಡಿದ್ದಾರೆ. ಮನೆ ಆಯಿತು, ರಾಜಣ್ಣವ್ರಿಗೂ ಒಂದು ಟೈಮ್ ಸಾಕು, ಇನ್ನೊಂದು ಟೈಮ್ ದೇವ್ರು ಕೊಡ್ತಾನೆ. ಈಗ ನಾನು ಕೊಟ್ಟಿದ್ದೀನಿ, ಇನ್ನೊಂದು ದೇವ್ರು ಕೊಡ್ತಾರೆ, ಮಾಡಲಿ, ಅದಕ್ಕೇನಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂದೇ ವರ್ಷಕ್ಕೆ ಇದು ಮಾಡಿದ್ರು. ನನಗೆ 2013ರಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. 16ವರೆಗೂ ನಾನಿದ್ದೆ. ಅಷ್ಟರೊಳಗಡೆ ನಾನೇನು ಮಾಡಿದೆ, ಆ ಅಧಿನಿಯಮದಲ್ಲಿ ಇದನ್ನು ಅಂಗವಿಕಲರಿಗೆ ಕೊಡಬೇಕು, ಒಂದು ಕಾನೂನಾತ್ಮಕವಾಗಿ ಮಾಡಿಬಿಡೋಣ ಅಂದ್ಬಿಟ್ಟು ಮೋದಿಜಿಯವ್ರ ಹತ್ರ ಹೋಗಿ ಆ ಒಂದು ಏನು ನಮ್ಮ ಆ್ಯಕ್ಟ್ ಇದೆ, ಆ್ಯಕ್ಟನ್ನು ತಿದ್ದುಪಡಿ ಮಾಡೋಕ್ಕೆ ಹೋದೆ. ನಮ್ಮ ಆ್ಯಕ್ಟು, ಅಂಗವಿಕಲರ ಆ್ಯಕ್ಟು, ಅದು ಇನ್ನೂ ಅನುಕಂಪದಲ್ಲೇ ಕೂಡಿದೆ. ಅಯ್ಯೋ ಪಾಪ, ಅಯ್ಯೋ ಇದು ಕೊಡಬೇಕು. ನಮ್ಗೆ ಅಯ್ಯೋ ಪಾಪ ಬೇಡ, ಎಂಪತಿ ಬೇಕು. ಸಹಾನುಭೂತಿನೂ ಬೇಡ, ಅನುಕಂಪನೂ ಬೇಡ, ಎಂಪತಿ, ಆಪರ್ಚುನಿಟಿ, ಅವಕಾಶ. ಈಗ ಅದೇ ರೀತಿ ನನಗೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಶಸ್ತಿ ಕೊಟ್ಟಾಗ, ರಾಜಣ್ಣಜಿ ಕೈಸಾ ಆಪ್ಕ ಸಾಧನ್ ಸಮಾಜ ಸೇವೆ ವಿಶ್ವಾಧ್ಯಕ್ಷ ಅಂದರು. ಅದಕ್ಕೆ ನಾನು ಹೇಳಿದೆ, ಏ ಮೇರಾ ಸೌಭಾಗ್ಯ, ಆಪ್ ಮೇರಾ ದೇಶ್ ಅಂತ ಹೇಳಿದೆ. ಅವ್ರಿಗೆ ಭಾವುಕರಾದರು, ಅವರು ಕೂಡ ಭಾವುಕರಾದರು. ಈಗ ಒಟ್ಟು ನೀವು ಕ್ರೀಡಾಪಟು ರಾಜಣ್ಣವರೇ? ಕ್ರೀಡಾಪಟುವಾಗಿದ್ದೀನಿ, ಆರ್ಟಿಸ್ಟ್ ಆಗಿದ್ದೀನಿ. ಚಿತ್ರಕಲೆಯಲ್ಲಿ ಮಣ್ಣಿನಿಂದ ವಿಗ್ರಹಗಳನ್ನ ಮಾಡ್ತೀನಿ, ಗಣಪತಿ ವಿಗ್ರಹಗಳು. ಕೈಗಾರಿಕೆ ಮಾಡಿದ್ದೀನಿ, ಇಂಡಸ್ಟ್ರೀಸ್ ಮಾಡಿದ್ದೀನಿ. ಅದು ಅಲ್ಲದೇನೆ ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಮೆಡ್ಲು ತಂದಿದ್ದೀನಿ. ಚಿನ್ನದ ಮೆಡ್ಲು ಮಲೇಷ್ಯಾ ಅಂಡ್ ಹೌದು ಹೌದು. ಹಿಡ್ಕೊಂಡು ಹಿಂಗೆ ಎಸ್ತ್ರೆ ಅದನ್ನ ವಿಷ್ಣು ಚಕ್ರ ಹೋದಂಗೆ ಹೋಯ್ತದ ಅದು ನಂದು. ಅದಕ್ಕೆ ಅವರು ಚಿನ್ನದ ಮೆಡ್ಲನ್ನು ಕೊಟ್ಟರು. ಸ್ವಿಮ್ಮಿಂಗ್ನಲ್ಲಿ ಸಿಲ್ವರ್ ಮೆಡ್ಲು ಕೊಟ್ಟರು.
ನಾನು ಓದ್ದಂಥ ಕರುಣಾಗ್ರಹ ಮೇಲ್ಕೋಟೆ ಅಲ್ಲಿ 101 ಕೊಳಗಳಿದ್ದಾವೆ. ಅಲ್ಲಿ ನಾನು ಈಜನ್ನು ಕಲಿತೆ. ಆ ಈಜಿನಲ್ಲಿ ಸಾರ್ಥಕತೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೀರು ಮೇಲೆ ತೇಲುವಂಥದ್ದು, ಯೋಗ ಮಾಡುವಂಥದ್ದು. ಈಗ ಮೊನ್ನೆ ನಮ್ಮ ಇವರು ಸ್ವಾಮೀಜಿಗಳು ಮಾಡಿದ್ದಾರೆ, ತ್ರಿನೇತ್ರ ಸ್ವಾಮೀಜಿಗಳು ಅಂತ ಇದ್ದಾರೆ ನಮ್ಮ ಶ್ರೀರಂಗಪಟ್ಟಣದ ನದಿ ತೀರದಲ್ಲಿ ಕಾವೇರಿ ಪ್ರಶಸ್ತಿ ಕೊಟ್ಟಂಥ ಸ್ವಾಮೀಜಿಗಳು ಅವರೇ. ಅವರು ಅದ್ರ ಮೇಲೆ ಯೋಗ ಮಾಡ್ತಾ ಇರೋದನ್ನು ನಾನು ಅಬ್ಸರ್ವ್ ಮಾಡಿದೆ. ಅದಕ್ಕಿಂತ ಮುಂಚೆ ಇನ್ನೂ ಬೇರೆ ಸ್ವಾಮೀಜಿಗಳೆಲ್ಲ ಮಾಡಿರೋದನ್ನ ನಾನು ಇದ್ರ ಪೇಪರೆಲ್ಲ ನೋಡಿದೆ. ನಾವ್ಯಾಕೆ ಮಾಡಬಾರ್ದು? ನಮ್ಮ ಕೈಲಿ ಹಾಕೋಕ್ಕಾಗಲ್ಲ. ನಮಗೆ ಹಸ್ತಗಳಿಲ್ಲ ಅಷ್ಟೇ. ಬಾಡಿ ಇದೆ, ಹೃದಯ ಇದೆ, ತಲೆ ಇದೆ, ಎಲ್ಲ ಇದೆ. ಯಾಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡ್ಮೇಲೆ ಈಗ ಅವ್ರಿಗಿಂತನೂ ಜಾಸ್ತಿಯಾಗಿ ನಾನು 4.25 ಗಂಟೆ ಕಾಲ ತೇಲಿದ್ದೀನಿ. ವಾವ್, ವರ್ಲ್ಡ್ ರೆಕಾರ್ಡ್. ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಅದು. ನೀರು ಮೇಲೆ ತೇಲ್ತೀರಿ? ಹೌದು. ವಾವ್. ಹಾಗಾಗಿ ಇದು ಯಾವಾಗ ಪ್ರಶಸ್ತಿ ಬಂದ ಮೇಲೆ, ಯಾಕೆಂದರೆ ಅತ್ಯುನ್ನತ ಪ್ರಶಸ್ತಿ ತೊಗೊಂಡ್ಬಿಟ್ಟಿದ್ದನು, ನಂಗೆ ಅದು ಸಾಲದು. ನನಗಲ್ಲ, ನನ್ನ ಸಮಾಜಕ್ಕೆ ಸ್ಫೂರ್ತಿ ಕೊಡುವಂಥ ಸ್ಫೂರ್ತಿದಾಯಕರಿಗೆ ಏನು ಕೊಟ್ಟರು ಕಡಿಮೆನೇ. ಆದರೆ ನಾನು ಮಾಡ್ತಿರೋದ್ಕೊಂಡು ಅಲ್ಪ, ಇನ್ನೂ ಮಾಡೋದು ಬೇಕಾದಷ್ಟಿದೆ ಅಂತ ತಿಳ್ಕೊಂಡು ಆ ನೀರು ಮೇಲೆ ಸಾಧನೆಯೂ ಕೂಡ ಮಾಡಿಬಿಡೋಣ ಅಂತ ಹೇಳಿ ಮೊನ್ನೆ ಆ ಪ್ರಶಸ್ತಿ ಬಂದ ಮೇಲೆ ಈಗ ಒಂದು 3 ತಿಂಗಳಾಯ್ತು ಅದನ್ನು ಮಾಡಿ. ನಾನು ಯಾವುದನ್ನು ಗಂಟೆಗಟ್ಟಲೆ ನಾನು ಮುಂಚೆ ಅದು ಅಭ್ಯಾಸ ಇರೋದಕ್ಕೇ ಬರೋದು, ಇಲ್ಲಾಂದ್ರೆ ಬರೋಲ್ಲ, ಸಡನ್ನಾಗಿ ಬರೋಕ್ಕಿಲ್ಲ. ಈಗ ನೀವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಕಲ್ತ್ಬಿಟ್ಟು ಒಂದು 10-15 ವರ್ಷ ನಿಮ್ಗೆ ಅವಕಾಶ ಸಿಗಲಿಲ್ಲ, ಮಾಡೋದಕ್ಕೆ ಎಲ್ಲೂ ಪ್ರೇರೇಪಣೆ ಆಗಲಿಲ್ಲ ಅಂದಾಗ ನೀವು ಸೈಕಲ್ ಹೊಡೆಯೋದು ಮರ್ತುಬಿಟ್ಟಿರ್ತೀರಾ? ಇಲ್ಲ. ಮೀನಿಗೆ ಸಣ್ಣ ವಯಸ್ಸಿನಲ್ಲಿ ಈಜು ಕಲ್ತ್ಕೊಂಡಿರ್ತದೆ. ಅದು ಚಿಕ್ಕ ವಯಸ್ಸಲ್ಲಿ ಇಷ್ಟದಪ್ಪ ಮೀನಾದರೂ ಆ ಕೆರೆಯಲ್ಲಿ ಈಜಾಡಕ್ಕೆ ಬಿಟ್ಟಿಲ್ಲ ಅಂದರೂ ಕೂಡ, ಮನೆಯಲ್ಲೇ ಕೂಡಾಕೊಂಡಿದ್ರು ಕೂಡ ಅದನ್ನು ಈ ಸಮುದ್ರಕ್ಕೆ ಬಿಟ್ಟರು ಈಜ್ಕೊಂಡು ಹೊಡೋಯ್ತದೆ. ಹಾಗೆ ಎಲ್ಲನೂ ಅಷ್ಟೇ. ಈಗ ಆವಿಗೆ ಕಾಲಿಲ್ಲ, ಹೇಗೆ ರಸ್ತೆನಲ್ಲಿ ಹೋಗುತ್ತೆ? ಎಷ್ಟು ಸ್ಪೀಡಾಗಿ ಹೋಗುತ್ತೆ? ಅದು ಎಷ್ಟೇ ಆಗಲಿ. ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಕೃತಿ ನ್ಯಾಚುರಲ್ಲಾಗಿ ಶಕ್ತಿ ಕೊಟ್ಟಿರ್ತದೆ. ಅದನ್ನು ತೆಗಿಬೇಕು, ಹುಡುಕ್ಬೇಕು. ಅದನ್ನು ನಮ್ಮಲ್ಲೇ ಇದೆ. ನಮಗೆ ಅಂಗಾಂಗಗಳು 4 ಹೋಗಿರ್ಬೋದು, ಆದರೆ 8 ವಿದ್ಯೆನ ಕಲ್ತಿದ್ದೀನಿ ನಾನು. 8 ವಿದ್ಯೆನ. 4 ಅಂಗ ಇಲ್ಲ, 8 ವಿದ್ಯೆ ಕಲ್ತಿ. ಏನೇನು ಅಂತ ಹೇಳಿದ್ರೆ, 1 ಸಮಾಜ ಸೇವೆ, 2 ಕ್ರೀಡಾಪಟು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಮ್ಯಾನು, 3ನೇದು ಚಿತ್ರಕಲೆ, 4ನೇದು ಕೈಗಾರಿಕೆ, 5ನೇದು ನನಗೆ ಸ್ಟೇಟ್ ಕಮಿಷನರಾಗಿ ಮಾಡಿದ್ರು. ನನಗೆ ಅನುಭವ ಇಲ್ಲ, ಏನಿಲ್ಲ. ಯಾವುದು ಅನುಭವ? ಅವ್ರ ನೋವು ನಲಿವುಗಳು, ಅವ್ರಿಗೆ ಸಂಕಟಗಳು, ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ದೇಶ, ಅದನ್ನೆಲ್ಲ ಹೆಂಗೆ ನಿಭಾಯಿಸಬೇಕು ಅನ್ನೋದನ್ನು ಎಲ್ಲ ಇವಾಗೇನು ಮಾಡ್ತಾರೆ ಅಂದರೆ, ಮಿನಿಸ್ಟ್ರ್ ಮಗ MLA ಆಯ್ತಾರೆ. ಯಾಕೆಂದರೆ ಅವ್ರ ಅಪ್ಪನ ಬುದ್ಧಿ ಅವ್ರಿಗೆ ಗೊತ್ತಿರ್ತದೆ, ಎಲ್ಲ ಏನೇನು ಮಾಡಬೇಕು, ಎಲ್ಲೆಲ್ಲಿ ಹೊಡಿಬೇಕು, ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ. ಆದರೆ ನಮ್ಮ ವಿದ್ಯೆಯಲ್ಲಿ ನಮ್ಮಪ್ಪ ರೈತಾಪಿ ವರ್ಗ. ಅಲ್ಲೋಗಿ ಗೈಕೆ ಬಂದ್ರೇ ಇಲ್ಲಿ ಊಟ ಕೊಡೋದು, ಊಟ ಸಿಗ್ತಿದ್ದದ್ದು. ಅಂಥ ರೈತಾಪಿ ಹೊಟ್ಟೆನಲ್ಲಿ ಒಂದು ರಾಜ್ಯನ ಆಳುವಂಥ ಶಕ್ತಿ ನಮಗಿದೆ ಅಂತ ಹೇಳಿದ್ರೆ, ನಾಳಿಕೆ ದೇಶ ಆಳುವಂಥ ಶಕ್ತಿನೂ ಕೂಡ ನನ್ನ ಹತ್ರ ಇದೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಬನ್ನಿ ಮನೆ ನೋಡ್ಕೊಂಬರೋಣ. ಹಾಂ ಬನ್ನಿ. ಇದು ನಿಮ್ಮ ಓನ್ ಹೌಸ್ ಸರ್? ಹೌದು. ಯಾವ ವರ್ಷ ಮಾಡ್ಕೊಂಡ್ರಿ ಇದು? ಇದು ನಾನು ಒಂದು 10 ವರ್ಷ ಆಗಿರ್ಬೋದು, 10-11 ವರ್ಷ. ಮೊದಲು ಇದೇ ಏರಿಯಾದಲ್ಲಿದ್ರ? ಅಂದರೆ ನಾನು ಬಾಡಿಗೆಗೆ ಬಂದಿದ್ದೆ ಇದು. ಇದರಲ್ಲಿ ಈಗ ಹೆಚ್ಚು ಕಡಿಮೆ ನಮ್ಮ ಮಗ ಹುಟ್ಟುದಿಲ್ಲೇನೆ. ನಮ್ಮ ಮಗ ಹುಟ್ಟದ್ದು ಇದೇ ಮನೆ. ಮದುವೆ ಆಕಿನ ಮುಂಚೆ 2 ವರ್ಷ 3 ವರ್ಷ ಮುಂಚೆ. ಈಗ ನಮ್ಮ ಹುಡುಗನ 40 ವರ್ಷ, ಒಂದು 45 ವರ್ಷ ಆಗಿದೆ ಈ ಮನೆಗೆ ಬಂದು. ಬಾಡಿಗೆಗೆ ಬಂದು ಈ ಮನೆ ಸ್ವಂತಕ್ಕೆ ಮಾಡ್ಕೊಂಡಿದ್ದೀರಿ? ಬಾಡಿಗೆಗೆ ಬಂದು ಇಲ್ಲಿ ಇರ್ತಕ್ಕಂಥ ಯಜ್ಞದ ಬಿಲಗಳು, ಆ ಬಿಲಗಳು, ಈ ಬಿಲಗಳು ಎಲ್ಲ ಮುಚ್ಚಿ ನಾನು ಇದುವರೆಗೂ ಒಂದು 25-35 ಲಕ್ಷ ಖರ್ಚು ಮಾಡಿದ್ದೀನಿ ಈ ತಗೊಳ್ಳೋವರೆಗೆ. ಈ ಮನೆನ ಶುದ್ಧ ಮಾಡ್ಕೊಂಡಿರೋದು ಯಾರು ಖರ್ಚು ಮಾಡ್ತಾರೆ? ನಾನು ಇನ್ನೊಂದು ಮನೆಯಲ್ಲ, ಇನ್ನೂ 2 ಮನೆಗಳು ತಗೋಬೋದಾಗಿತ್ತು. ಇಲ್ಲಿ ಬಿಲ ಮುಚ್ಕೋಬಿಟ್ಟು ಕಾಸು ಎಲ್ಲ ಇಲ್ಲಿ ಬಿಚ್ಚಗಳು ಅದು ಇದು ಮುಚ್ಕೊಂಡ್ಬಿಟ್ಟು ಇದು ಇವ್ರಿಗೇನೆ ಸೇರ್ಕೋಬೇಕು ಅಂತ ಹೇಳಿ ನನಗೇನೆ ಸೇರ್ಕೊಳ್ತಿದ್ದು. ಹಂಗೆ ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಸ್ಪಷ್ಟತೆ, ಶುದ್ಧತೆ, ಭ್ರಷ್ಟಾಚಾರ ಮುಕ್ತ, ಏನೇ ಮಾಡಿದ್ರು ಕೂಡ. ಈಗ ನಾನು ಕಮಿಷನರ್ ಆಗಿದ್ದಾಗಲೂ ಕೂಡ ಅಷ್ಟೇ. ನನಗಲ್ಲಿ ಹೆಚ್ಚು ಕಡಿಮೆ TA DA ಅದು ಸಂಬಳ ಎಲ್ಲ ಸೇರಿಕೊಂಡು ನನಗೆ ಒಂದು 2 ಲಕ್ಷವರೆಗೂ ಬರ್ತಾಯಿತ್ತು. ನಾನು ಮನೆಗೆ ತರ್ತಾ ಇದ್ದದ್ದು ಬರೀ 25-30 ಇಲ್ಲಾಂದ್ರೆ 20,000 ರೂಪಾಯಿ. ಇವ್ರು ನಮ್ಮ ಮನೆಯವ್ರು ಎಲ್ರಿ ಏನೇನೋ ಸಾಹಸ ಬಿದ್ದು, ಎಷ್ಟೋ ಸಂಕಟ ಬಿದ್ದು, ನಿಮ್ಮ ತಾತ ಮುತ್ತಾತೆಯವರ ಆಶೀರ್ವಾದನೋ ಅಥವಾ ನೀವು ಮಾಡಿರ್ತಕ್ಕಂಥ ಸಾಧನೆನೋ ಅಥವಾ ಸಿದ್ದರಾಮಯ್ಯನವರ ಒಂದು ಕೃಪೆನೋ ಹೆಂಗೋ ಮಾಡಿಕೊಂಡು ನೀವು ಕಮಿಷನರಾದ್ರಿ, ನೀವು ಮನೆಗೆ ತತ್ತರೋದು ನೋಡಿದ್ರೆ ಹೆಂಗ್ರಿ ಅಂತ ಹೇಳಿದ್ರು. ನಾನು ಹೇಳಿದೆ ಅದನ್ನೆಲ್ಲನೂ ನನ್ನಂಥ ಅಂಗವಿಕಲರಿಗೆ, ಒಬ್ರಿಗೆ ಕಣ್ಣಿರಲಿಲ್ಲ, ಕಾಲಿಲ್ದೇರೋರು, ನನಗೆ ಗಾಡಿ ಬೇಕು, ನನಗೆ ಓದ್ತೀನಿ, ನಾನು ಎಜುಕೇಟೆಡ್ ನಾನು ಓದಬೇಕಿನ್ನ ಅಂದರೆ ಅವ್ರಿಗೆಲ್ಲ ಫೀಸ್ ಕಟ್ಟೋದು, ಬುಕ್ ಕೊಡೋದು, ಈ ಥರ ಮಾಡ್ಕೊಂಡ್ಬಿಟ್ಟು ನಾನು ಕೊನೆಗೆ ಇಳಿದು ಬರೋವರೆಗೂ
ಆ ಸಂಬಳ ತಗೊಂಡು ನಾನು ಹೇಳಿದೆ ಮನೆಯವ್ರಿಗೆ, ನೋಡಮ್ಮ ಸರ್ಕಾರ ಕೊಟ್ಟಿದೆ, ಸಮಾಜಕ್ಕೆ ಕೊಡೋಣ, ನನಗೆ ಕೈಗಾರಿಕೆ ಇದೆ, ಕೈಗಾರಿಕೆಯಲ್ಲಿ ಎಷ್ಟು ಬರ್ತೋ ಅಷ್ಟು ತಗೊಳ್ಳೋಣ, ತಿನ್ನೋಣ, ಸಾಕು, ವಿಪರೀತ ಆಸೆಗಳು ಬೇಡ. ಸೊ ಆ ಥರ ಈ ಮನೆ 45 ವರ್ಷ ಆಯ್ತು ಬಾಡಿಗೆ ಬಂದಿ ನೀವು? ಹೌದು, 45 ವರ್ಷ ಆಯಿತು. ತೊಗೊಂಡದ್ದು 45 35 ವರ್ಷಕ್ಕೆ ತೊಗೊಂಡಿದ್ದೀನಿ. ಹಾಂ, ಈಗ 45 ವರ್ಷ ಆಗಿದೆ, ಈಗ 10 ವರ್ಷ ಆಗಿದೆ ತೊಗೊಂಡಿದ್ದನ್ನು. ವೆರಿ ಗುಡ್. 10-11 ವರ್ಷ ಆಗಿದೆ. ಏನು ಡಬಲ್ ಬೆಡ್ರೂಮ್ ಮನೆನಾ? ಇಲ್ಲ ರಜಾ, ಇದು ಹಿಂಗೆ 50 ಇದೆ, ಹಿಂಗೆ 50 ಇದೆ. ಸ್ಕ್ವೈರ್ ಇದು? ಸ್ಕ್ವೈರ್ ಇಲ್ಲ, ಸ್ವಲ್ಪ ಕ್ರಾಸ್ ಇದೆ. ಎಲ್ಲ ಹೆಚ್ಚು ಕಡಿಮೆ ಒಂದು 2300-350 ಅಡಿ ಬರ್ಬೋದು. ಇನ್ನೂ ಮಾಡಿಲ್ಲ. ಈ ಮನೇನ ಕಟ್ಟೋದು ಕೂಡ ಈಗ ನಮ್ಮ ಪರಂಬರವರೆಗೂ ಕಟ್ಟೋಕ್ಕಲ್ಲ. ಈಗೆಲ್ಲ ಪ್ಲ್ಯಾನ್ ಮಾಡಿಸ್ತಾ ಇದ್ದೀನಿ ಕಟ್ಸೋದಕ್ಕೆ. ನೋಡಿ, ಪರಂ ಕಾಲಿಟ್ಬಿಟ್ರು. 2, ಒಂದು ಮನೆ, ಒಂದು ಕರ್ನಾಟಕ ರತ್ನ. ಇದಕ್ಕೆ ಫೈಟ್ ಅದು ಹೆಂಗೆ ಕೊಡ್ತೀರೋ ನೋಡೋಣ. ಓಕೆ. ಹಾಂ. ಸೊ ಏನೇನಿದೆ ನಿಮ್ಮ ಮನೇಲಿ? ನೋಡಿ, ಎಲ್ಲ ಇದು ನನ್ನ ಆಸ್ತಿಗಳು, ದೇಶದ ಆಸ್ತಿಗಳು. ಬರೀ ಮೆಡಲ್ಸೇ ಇದ್ದಾವೆ, ಟ್ರೋಫಿಗಳು, ಮೆಡಲ್ಸು. ಇದಲ್ಲದೆ ಇನ್ನೂ ಒಳಗಡೆನೂ ಇಟ್ಟಿದ್ದೀನಿ. ಹೌದ್ರಾ? ಹಾಂ, ಮೊನ್ನೆ ಈಗ ಕನ್ನಡ ರಾಜ್ಕುಮಾರ್ ಅವರ ಪ್ರಶಸ್ತಿ ನೋಡಿ ಇಲ್ಲಿದೆ. ಡಾಕ್ಟರ್ ಅಣ್ಣ ಅವ್ರ ಪ್ರಶಸ್ತಿ ಇದು. ಡಾಕ್ಟರ್ ರಾಜ್ಕುಮಾರ್ ರಂಗಭೂಮಿ ಚಲನಚಿತ್ರ ಟ್ರಸ್ಟ್. ಹಾಂ. ಡಾಕ್ಟರ್ KS ರಾಜಣ್ಣ ಪದ್ಮಶ್ರೀ ಪುರಸ್ಕೃತ ದಿವ್ಯಾಂಗ ಚೇತನರು 2025 ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪುರಸ್ಕಾರ. ವಾವ್, ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ನೈಸ್, ವೆರಿ ನೈಸ್. ಬನ್ನಿ ರಾಜಣ್ಣ ಅವ್ರ ಜೊತೆ ಮಾತಾಡೋಣ ಇವತ್ತು. ಮನೆ ಇದು ನಮ್ಮದು ಕುವೆಂಪು ಅವ್ರ ಮನೆ ಇದ್ದಂಗಿದೆ. ಹಾಂ. ಕುವೆಂಪು ಅವ್ರ ಮನೆಗೆ ಹೋಗಿದ್ದೀರಾ? ಹೋಗಿದ್ದೀವಿ, ಉದಯ ರವಿ. ಹಾಂ, ಇದೇ ರೀತಿ ತಾನೇ ಇರೋದು. ಅಂದರೆ ಅವ್ರದ್ದು ಹೆಂಚು, ನಮ್ಮದು ಶೀಟು. ಅವ್ರದ್ದು ತುಂಬ ಹೈ ರೈಸ್ ಮನೆ ಅಲ್ಲ, ಇದೇ ಥರ ಸಿಂಪಲ್, ಅದು ತುಂಬ ಅಚ್ಚುಕಟ್ಟಾದ ಮನೆ. ಹಂಗಿದೆ. ನನಗೆ ಈ ಪ್ರಶಸ್ತಿ ಬಂದಾಗ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಯಾವುದು ಪದ್ಮಶ್ರೀ ಬಂದಾಗ ಕೇಂದ್ರ ಸಚಿವರು ಇವರು ನಮ್ಮ ರಾಜೀವ್ ಚಂದ್ರಶೇಖರ್ ಅಂತ, ರಾಜೀವ್ ಚಂದ್ರಶೇಖರ್ 2 ಖಾತೆ ಇರ್ತಕ್ಕಂಥವ್ರು. ಅವರು ಭಾಳ ನನಗೆ ಆತ್ಮೀಯತೆ, ಭಾಳ ಪ್ರೀತಿ, ವಿಶ್ವಾಸ ಎಲ್ಲ ಇಟ್ಕೊಂಡಿದ್ರು. ಅವರು ರಾಜಣ್ಣ ಅವ್ರಿಗೆ ಪದ್ಮಶ್ರೀ ಬಂತಲ್ಲ ಅಂತ ಹೇಳಿ ಖುಷಿಯಾಗಿ ಇಲ್ಲಿರ್ತಕ್ಕಂಥ CEO ಇಷ್ಟು ದೊಡ್ಡ ಬಾಕ್ಸ್ನಲ್ಲಿ, ಸ್ವೀಟ್ ಬಾಕ್ಸ್ನ, ನೋಡಪ್ಪ ಫ್ಲೈಟಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ, ನೀವು ಅದನ್ನು ತಗೊಂಡು ರಾಜಣ್ಣ ಅವ್ರ ಮನೆಗೆ ಹೋಗಿ ಖುದ್ದಾಗಿ ನೀನೇ ಹೋಗಿ ಅವ್ರ ಕೈಲಿ ಹ್ಯಾಂಡ್ ಓವರ್ ಕೊಟ್ಟು ನನಗೆ ಫೋನ್ ಮಾಡೋದಕ್ಕೆ ವಿಡಿಯೋ ಕಾಲ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ರಾಜೀವ್ ಚಂದ್ರಶೇಖರ್. ಹಾಂ, ರಾಜೀವ್ ಚಂದ್ರಶೇಖರ್. ಅವರು ಬಂದರು, ಇಲ್ಲಿ ಕೇಳಿದ್ರು, ಇಲ್ಲಿ ನಿಂತ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು. ಎಲ್ಲೋ ಹೊರಗಡೆಯಿಂದ ಫೋನ್ ಮಾಡಿದ್ರು, ನಿಮ್ಮ ಲೊಕೇಶನ್ ಕಳಿಸಿ ಸರ್. ಲೊಕೇಶನ್ ಕಳಿಸ್ದೆ. ಆ ಲೊಕೇಶನ್ ಇಲ್ಲಿಗೇನೆ ಬತ್ತು, ಲೈಬ್ರರಿ ಇದೆ, ಇಲ್ಲಿಗೇನೆ ಬಂದಿದ್ದಾರೆ ಇಲ್ಲಿಗೆ. ಈ ಮನೆ ಇಲ್ವಲ್ಲ, ಈ ಪದ್ಮಶ್ರೀ ಬಂದ್ರೆ ದೊಡ್ಡದಾಗಿರ್ತದೆ, ಹೈಟಾಗಿರ್ತದೆ ಮನೆ, ದೊಡ್ಡ ಮನೇಲಿ ಇರ್ತಾರೆ ಅಂತ ಎತ್ಕೊಂಡ್ಬಿಟ್ಟು, ಇದಲ್ವೇನೋ ಎಲ್ಲ ತಪ್ಪಾಗಿರ್ಬೇಕೇನೋ ನಾನೇ ಅನ್ಕೊಂಡು ತಿರ್ಗಾ ಇನ್ನೊಂದು ರೌಂಡ್ ಹೋಗಿದ್ದಾರೆ. ತಿರ್ಗಾ ಹಂಗೇ ಹೋದಂಗೆಲ್ಲ ಹೋಗಿ ತಿರ್ಗಾ ರೌಂಡ್ ಹಾಕೊಂಡು ತಿರ್ಗಾ ಅಲ್ಲಿಗೆ ಬಂದವರು. 3 ಸಲ ಬಂದಿದ್ದಾರೆ. 4ನೇ ಸಲ ಅವ್ರಿಗೆ ಬೇಜಾರಾಗ್ಬಿಟ್ಟದೆ. ಏನು ಇವರು ರಾಜಣ್ಣ ಅವರು ಪ್ರಶಸ್ತಿ, ಯಾವುದು ದೊಡ್ಡ ಮನೆ ಕಾಣ್ತಾ ಇಲ್ವಲ್ಲ, ಯಾವುದು ದೊಡ್ಡ ಮನೆ ಕಾಣಿಸ್ತಾ ಇಲ್ವಲ್ಲ, ದೊಡ್ಡ ಮನೆ ಕಾಣಿಸ್ತಾ ಇಲ್ವ ಅಂತ. ಆಗ ಮತ್ತೆ ಫೋನ್ ಮಾಡೋದು. 4ನೇ ಸಲ ಫೋನ್ ಮಾಡಿದ್ದಾರೆ. 4ನೇ ಸಲ, ಸರ್ ಎಲ್ಲಿದ್ದೀರಾ ನೀವು ಅಂತ ಹೇಳಿದ್ರೆ, ಸರ್ ಇಲ್ಲಿ ಲೈಬ್ರರಿ ಅಂತ ಇದೆ ಸರ್, ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಇರೋದು, ಬನ್ನಿಯಪ್ಪ ಒಳಗಡೆ ಅಂತ ಹೇಳಿದೆ. ನೋಡಿ ಬಲಗಡೆ ತಿರುಗಿ ನೋಡಿ, ನನ್ನ ಕಾರ್ ಇದೆ ಅಲ್ಲಿ, ಬ್ಲೂ ಕಾರು. ಆ ಬ್ಲೂ ಕಾರ್ ಹಿಂದೆಗಡೆ ಸ್ಟೇಟ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್, ಸ್ಟೇಟ್ ಕಮಿಷನ್ ಅಂತ ಅಲ್ಲಿ ಬೋರ್ಡ್ ಹಾಕಿದೆ, ಕಾರಲ್ಲಿದೆ ನೋಡಿ. ನೋಡಿಬಿಟ್ಟು ಒಳಗಡೆ ಬಂದ ತಕ್ಷಣವೇ ನನ್ನ ಕಾಲಿಗೆ ಬಿದ್ದುಬಿಟ್ರು ಅವರು. ಯಾಕೆ ಇಷ್ಟು ಸಿಂಪಲ್ಲಾಗಿ, ನಾನು ಅಂದ್ಕೊಂಡಿದ್ದು ರಾಜಣ್ಣವರು ಅಂದರೆ ರಾಜನ್ ಥರ ಇರ್ತಾರೆ, ಇಲ್ಲಿ ನೀವು ಕುಚಲನ್ ಥರ ಇದ್ದೀರಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಇದನ್ನು ಸರ್ ಹಿಂಗೆ ಕೊಟ್ಟಿದ್ದಾರೆ, ಮತ್ತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು. ಅವರು ಕೂಡ ಹೇಳಿದ್ರು, ನೀವು ಯಾಕಪ್ಪ ಫಸ್ಟೇನೆ ಆ ಒಂದು ಸಲ ಬಂದಾಗಲೇ ಫೋನ್ ಮಾಡಿ ಕೇಳ್ಕೊಬೇಕಲ್ವ ಅಂತ ಅವ್ರಿಗೆ ಹೇಳಿದ್ರು. ಅವ್ರಿಗೆ ನೀವು ಕಾರ್ ಡ್ರೈವ್ ಮಾಡ್ತೀರಿ? ಹೌದು ಹೌದು. ಬನ್ನಿ ನೋಡೋಣ, ನಿಮ್ಮ ಜೊತೆ ಬರಲ್ಲ ಒಂದು ರೈಡು? ನೋಡಿ ಸರ್, ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು ನಮ್ಮನ್ನ. ನಮಸ್ತೆ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಹೀಗೆ ಬರ್ತೀರಾ? ಹೌದು. ಈಗ ನೀವು ಹಾಕೊಂಡಿರೋದೇನು ಕಾಲಿಗೆ? ಶೂ? ರಬ್ಬರ್ದು. ರಬ್ಬರ್ ಶೂ ಥರ ರಬ್ಬರ್. ಅಂದರೆ ಅದು ಗಟ್ಟಿ ಇರ್ತದೆ? ಗಟ್ಟಿ ಇರ್ತದೆ. ಹೌದು. ನೋವಾಗಲ್ಲ? ನೋವಾಗಲ್ಲ. ಏನು ಕಲ್ಲಿಗೆ ಚೂಸಿದ್ರೆ ಏನಾಗಲ್ಲ ಕಂದ, ನೋ ಪ್ರಾಬ್ಲಮ್. ನಾನು ಬೆಟ್ಟ ಹತ್ತುತ್ತೀನಿ ಅದಲ್ಲ. ಬೆಟ್ಟ ಮೇಲ್ಕೋಟೆ ಬೆಟ್ಟ 500 ಮೆಟ್ಲುಗಳಿದ್ದಾವೆ. ಅದನ್ನು ಹತ್ತುತ್ತೀನಿ, ಅದನ್ನು ಇಳಿತೀನಿ. ಹಾಂ, ಹೆಂಗೆ ಸರ್? ಈ ಮರ ಹತ್ತುತ್ತೀನಿ, ಅದು ಕೂಡ ಹಾಕಿದ್ದಾರೆ. ಬುಗುರಿ ಆಡಿಸ್ತೀನಿ, ಟೈಲರಿಂಗ್ ಮಾಡ್ತೀನಿ, ಸೂಜಿಗೆ ದಾರ ಪೋಣಿಸ್ತೀನಿ, ಪೇಪರ್ ಆರ್ಟಿಕಲ್ ಮಾಡ್ತೀನಿ. ಅದೇ ಈ ಥರ 8 ವಿದ್ಯೆಗಳು ಅಂತ ಹೇಳಿದ್ವಲ್ಲ, ಅದನ್ನ ಲೆಕ್ಕ ಹಾಕೊಂಡು ಹೋಗ್ತಾ ಇದ್ರೆ ಹಂಗೆ ಬರ್ತಾನೆ ಇರ್ತದೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿನಲ್ಲೂ ಕೂಡ ಮಕ್ಕಳ ಭಾಗ್ಯನೂ ಕೂಡ ಮಾಡ್ಕೊಂಡಿದ್ದೀವಿ. ಎಷ್ಟು ಮಕ್ಕಳು? 4 ಜನ. ಇವನೇ ದೊಡ್ಡವನು.
ಸರ್ ನಮಸ್ಕಾರ ಸರ್. ವಿನೋದ್ ಹೌದು ಇದೇ ಲಾಸ್ಟ್ ಕೊನೆ ಮಗಳು. ಹಾಂ. ಸೊ ಇನ್ನಿಬ್ರು ಇನ್ನಿಬ್ರು ಮದುವೆ ಮಾಡಿಕೊಟ್ಟಿದ್ದೀನಿ. ಹೆಣ್ಮಕ್ಳ ಗಂಡು ಹೆಣ್ಮಕ್ಳು 3 ಜನ ಹೆಣ್ಮಕ್ಳು, ಒಬ್ರು ಹುಡುಗ, ಒಂದು ಹುಡುಗ. ಇವನೇ ದೊಡ್ಡವನು. ನನಗೆ ಯಾಕೆಂದರೆ ಎಲ್ಲದರೊಳಗೂ ಸಾಧನೆ ಮಾಡ್ತಾ ಇದ್ದೀವಿ. ಇವ್ರನ್ನ ಸಾಕಿ ಸಲ್ವಿ ವಿದ್ಯಾವಂತರನ್ನ ಮಾಡಿ ಸಾಮಾಜಿಕವಾಗಿ ಯಾರ್ಯಾರು ಯಾವ ರೀತಿ ಮಾಡ್ತಾ ಇದ್ದಾರೆ, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, ಸಂಸದ ಆಗಿರ್ಬೋದು, ಅಥವಾ ಸಾಮಾನ್ಯ ಪ್ರಜೆ ಆಗಿರ್ಬೋದು, ಎಲ್ಲ ಹೆಂಗೆ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಪ್ರೀತಿ, ವಾತ್ಸಲ್ಯ, ವಿದ್ಯೆ, ಬುದ್ಧಿ, ಆರೈಕೆ, ಜವಾಬ್ದಾರಿ, ಕರ್ತವ್ಯ ಎಲ್ಲ ಮಾಡಿದ್ದೀವಿ. ಹಾಂ. ಈಗ ನನ್ನ ಇನ್ನೊಬ್ಬನ ಮಗ ಹುಟ್ಟಿದ್ದಾನೆ, ಕರ್ನಾಟಕ ರತ್ನ ಅನ್ನೋನು, ನಮ್ಮ ಮೊಮ್ಮಗ. ಈಗ ಮೊನ್ನೆ 4 ತಿಂಗಳಾಯ್ತು. ಅಭಿನಂದನೆಗಳು. ಸೂಪರ್. ಬನ್ನಿ. 2 ವರ್ಷದಿಂದ ಬೇಸಿಕ್ ಸೆಟ್ ಇತ್ತು ಸರ್. ಬೇಸಿಕ್ ಸೆಟ್ ಅಲ್ಲಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಸರಿಯಾಗಿ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ, ಫಾಸ್ಟಾಗಿ. ಇವಾಗಿರೋ ಟೆಕ್ನಾಲಜಿಲಿ ಯಾವ ಥರ ಒಂದು 100 ಫೋನ್ ಬಂದಿದ್ದು, ನಾನು ಕೂಡ ಮಾಡ್ಬೋದು, ನಾನು ಹಿಡ್ಕೊಬೋದು ಅಂತ ಇದು ಮಾಡಿ ಅವರು ಕಲ್ತ್ಬಿಟ್ರು ಸರ್. ಸೊ ಈ ರಾಜಣ್ಣ ಅವ್ರಿಗೆ ಆಗಲ್ಲ ಅನ್ನೋ ಪದನೇ ಗೊತ್ತಿಲ್ಲ. ಅವ್ರಿಗೆ ಆಗಲ್ಲ ಅಂತ ಪದನೇ ಇಲ್ಲ ಸರ್. ಅವ್ರಿಗೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಸರ್. ಎಲ್ಲ ಪಾಸಿಟಿವ್ ಥಿಂಕಿಂಗ್ ತುಂಬ. ಬಿಡು, ನನಗೆ 2 ಕೈ 2 ಕಾಲಿಲ್ಲ ಆ ಥರ ಏನಿಲ್ಲ ಸರ್. ಇವಾಗ ನಾವು ಯಾವ್ದಾದ್ರು ಒಂದು ಟ್ರಾಫಿಕಲ್ಲಿ ಹೋದಾಗ ಒಂದು ಬೆಳ್ ಕಟ್ಟಾಗಿರೋರೆಲ್ಲ ಭಿಕ್ಷೆ ಬಿಡ್ತಾ ಇರ್ತಾರೆ. ಬೇರೆಯವ್ರ ಹತ್ರ ಸುಮ್ಮನೆ ಹೋಗು ಏನೇನೋ ಕೇಳ್ಕೊಂಡಿರ್ತಾರೆ. ಅವ್ರು ಅಂಗವಿಕಲ ಎಲ್ಲ ಅಂದ್ರೂ ಎಷ್ಟೋ ಗೌರ್ಮೆಂಟ್ ಕೆಲಸಗಳು ತೊಗೊಂಡಿರ್ತಾರೆ. ಈ ಥರ ಒಂದು ನನಗಿವಾಗ 40 ವರ್ಷ ಸರ್. ನನಗಿವಾಗ ನಮ್ಮ ತಂದೆ ಚೆನ್ನಾಗಿ ಒಂದು ಒಳ್ಳೆ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿದ್ರು, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು, ಒಳ್ಳೆ ಜೀವನದಲ್ಲಿ ಯಾವ ಥರ ಇರಬೇಕು, ಯಾವ ಥರ ಲೈಫಲ್ಲಿ ಇರಬೇಕು ಎಲ್ಲ ನಮ್ಮ ತಂದೆ ಹೇಳ್ಕೊಟ್ರು. ಏನು ಓದಿರ್ತಾವೆ? ನಾವು BCom ಓದಿದ್ವಿ ಸರ್. BCom ಓದಿ ಇವಾಗ ಬಿಸ್ಕಾಮಲ್ಲಿ ಮಾಡ್ತಾಯಿದ್ದೀನಿ ಸರ್. ಇವಾಗ ಸರ್ಕಾರಿ ನೌಕರರು? ಇಲ್ಲ, ಕಾಂಟ್ರಾಕ್ಟ್ ಬಿಸ್ಕಾಮ್ ನಿಮ್ಗೆ ಬೋರ್ ತೀರಾ ತಲೆ ಕೆಟ್ಟರೆ ಕರೆಂಟ್ ಕಟ್ ಮಾಡಿಬಿಡ್ತೀರಾ? ನಮ್ದೆಲ್ಲ ಡ್ಯೂಟಿ ಇಲ್ಲ ಸರ್. ನಮ್ಮದು ಸುಮ್ಮನೆ ಹೇಳಿದ್ರು ಸರ್. ಓಕೆ. ನಿಮ್ಮ ಸಿಸ್ಟರ್ ಹೆಸರೇನು ಸರ್? ವಿನೋಲಿಯಾ. ಏನಂಗಂದ್ರೆ ಆ್ಯಕ್ಚುಲಿ ಅವ್ರ ಹೆಸರು ಶ್ರುತಿ ಅಂತ. ಇಲ್ಲ, ಆ್ಯಕ್ಚುಲಿ ಇಲ್ಲಿ ಫಾರಿನರ್ಸ್ ಒಬ್ರು ಇದ್ರು ಇಲ್ಲಿ. ಎಲ್ಲರದು ನಮ್ಮದು ನಮ್ಮ ತಂಗಿ ಹೆಸರು ವಿದ್ಯಾ, ಇನ್ನೊಬ್ಬ ಹೆಸರು ವಿನೋತ ಅಂತ ಇತ್ತು. ಅವಳ ಹೆಸರು ವಿನೋಲಿಯಾ ಅಂತ ಇಟ್ಬಿಡೋಣ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡೋಲ್ಲ. ವಿನೋಲಿಯಾ ಅಂತ ಏನಕ್ಕೆ ಇಟ್ಟಿದ್ದು ಅಂದರೆ, ಫಸ್ಟ್ ವಿನೋದ್ ಅಂತ ಇಟ್ಟೆ. ಅಂತ ಹೇಳಿದ್ರೆ ವಿಕ್ಟ್ರಿ ಅನ್ನೋದೊಂದು ಪದ ಬರಬೇಕು ಅಂತೇಳಿ ವಿನೋದ್ ರಾಜ್ ಅಂತ ವಿನೋದ್ ಅಂತ ಇಟ್ರಿ. ಇನ್ನು ಮಿಕ್ದವ್ರಿಗೆಲ್ಲರಿಗೂ ವಿನ ಹೆಣ್ಮಕ್ಳೆಲ್ಲ ಹುಟ್ಟಿದ್ರು ಕೂಡ ಅವರು ಲಕ್ಷ್ಮಿನೇ ತಾನೇ. ಹೌದು. ವಿಜಯ, ವಿಕ್ಟ್ರಿ ಇವೆಲ್ಲ ಒಂದೇ ಇದರಲ್ಲಿ ಬರ್ತದೆ ಅಂತೇಳಿ ನಮ್ಮ ದೊಡ್ಡ ಮಗಳಿಗೆ ವಿದ್ಯಾಶ್ರೀ ಅಂತ ಇಟ್ವಿ, ಇನ್ನೊಬ್ಬ ಮಗಳಿಗೆ ವಿನುತಾಶ್ರೀ ಅಂತ ಇಟ್ವಿ. ಇದಕ್ಕೆ ಒಂದು ವಿಭಿನ್ನವಾಗಿರಲಿ ಅಂತ ಹೇಳಿ ಇದು ಒಂದು ಕ್ರಿಶ್ಚಿಯನ್ ನೇಮ್. ಇದು ವಿನೋಲಿಯಾ ಶ್ರೀ ಅಂತ. ಸೂಪರ್. ಆಕ್ಚುಲಿ ಇದಕ್ಕೆ ಹುಟ್ಟಿದ ನಕ್ಷತ್ರಕ್ಕೆ ಬಂದಿರೋದು ಶ್ರುತಿ ಅಂತ. ಅದು ಕೂಡ ಕರಿತೀವಿ. ಬಟ್ ವಿನೋಲಿಯಾ ಶ್ರೀ ಅಂದ್ರೆ ನೀವು ಈ ಧರ್ಮದ ಸಮಸ್ಯೆ ಏನಾಗಿಲ್ಲ? ಇಲ್ಲ, ಯಾವ ಧರ್ಮನಕ್ಕೂ ಇಲ್ಲ ನಮ್ಗೇನು. ಅದು ಏನು ಹೆಸರಿಟ್ಟರು ಕೂಡ ಅದು ದೇವ್ರಿಚ್ಛೆ, ನಮ್ದೇನಿಲ್ಲ. ಅವ್ರಿಗೆ ಯಾವ ಹೆಸರಿಡಬೇಕು ಅನ್ನೋದನ್ನ ಮುಂಚೆನೇ ಬರೆದ್ಬಿಟ್ಟಿರ್ತಾನೆ ದೇವರು. ಓಕೆ. ಪ್ರತಿಯೊಬ್ಬರಿಗೂ ಒಂದು ತಗೊಂಡ್ರೆ ಇನ್ನೊಂದು ಕೊಟ್ಟಿರ್ತಾನೆ. ಅದೇ ರೀತಿ ಒಂದು ಹೆಸರಿಗೆ ಒಂದು ಅರ್ಥ ಬರೋ ರೀತಿಯಲ್ಲಿ ಇದಾಗಬೇಕು ಅಂತ ಹೇಳಿದಾಗ, ಕರಿಬೇಕು ಅಂತ ಹೇಳಿದಾಗ, ಇದು ವಿನೋಲಿಯಾ ಅಂದರೆ ಒಂದು ರೀತಿ ವಿಭಿನ್ನವಾಗಿ ಸೌಂಡ್ ಆಗುತ್ತೆ. ನಿಜ. ನೋಡಿ, 3 ಸಲ ಏನು ವಿನೋಲಿಯಾ ಆ ಥರ ಏನು ಸಲ ಹೇಳಿ ಹಂಗೆ ಕೇಳಬೇಕು, ಆ ಥರ ಕೇಳ್ತಾ ಇರ್ಬೇಕು. ವಿನೋಲಿಯಾ ಶ್ರೀ ಅಮ್ಮ ಏನು ಹಂಗಂದ್ರೆ ಅರ್ಥ ಪ್ರೆಷಿಯಸ್ ಅಂತ. ಇಂಗ್ಲಿಷ್ ಡಿಕ್ಷನರಿ ನೋಡಿದ್ರೆ ಅಮೂಲ್ಯವಾದ, ಬೆಲೆ ಬಾಳುವ. ವೆರಿ ನೈಸ್. ರಾಜಣ್ಣವ್ರೆ ಬನ್ನಿ, ನಿಮ್ಮ ಕಾರ್ ಓಡಿಸೋಣ. ನಮ್ಮ ರಾಜಣ್ಣವ್ರ ಕಾರು. ಯಾವ ಕಾರ್ ನಿಮ್ಮದು? ಸೆಲೋರಿಯಾ, ಮಾರುತಿ ಸರ್. ಮಾರುತಿದು. ಬನ್ನಿ, ನಾವು ಮಾರುತಿ, ನೀವು ಮಾರುತಿ. ಹಿಂಗೆ ಓಡಾಡ್ತೀರಿ ಸರ್ ರೋಡಲ್ಲ? ಹೌದು ಕಂದ. ಓಕೆ, ಬಾಕಂದ. ಇದೇನಾ ಗಾಡಿ? ಇದೆ ನಮ್ಮ ಗಾಡಿ ಸರ್. ಸರ್ ಏನು ತೊಂದರೆ ಆಗ್ತಾಯಿಲ್ಲ ನಿಮ್ಮ ನಡೆಯೋಕ್ಕೆ? ಏನಿಲ್ಲ. ಆರಾಮಿದ್ದೀರಾ? ಆರಾಮಾಗಿದ್ದೀನಿ ಕಂದ. 65 ವರ್ಷದ ಹಿಂಗೆ ನಡೀತಾ ಇದ್ದೀರಾ? ಹೌದು ಕಂದ. 65 ಅಂದಿರಲ್ಲ, ಒಂದು 10 ವರ್ಷ 12 ವರ್ಷ ಆದಮೇಲೆ ಈ ಥರ ನಡೆಯಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಬಕ್ಕೊಂಡು ಓಡಾಡ್ತಾ ಇದ್ದೆ. ಬಕ್ಕೊಂಡು ಓಡಾಡ ಹುಡುಗ 10 ವರ್ಷ ಹುಡುಗ ಬಕ್ಕೊಂಡು ಓಡಾಡ್ತಾ ಇದ್ದೆ. ಚಿಕ್ಕ ವಯಸ್ಸು ತಾನೆ, ತುಂಬ ಚಿಕ್ಕ ವಯಸ್ಸು. ಮಕ್ಕಳು ಅಂಬೆಗಾಲಿಕೊಂಡು ಓಡಾಡ್ತಾರಲ್ಲ, ಆ ರೀತಿಯಲ್ಲಿ ಓಡಾಡ್ತಾ ಇದ್ದೆ. ಆಮೇಲೆ ಬೆಳೀತಾ ಜ್ಞಾನ ಬಂದಂಗೆಲ್ಲ
ಯಾಕೆ ಎದ್ದು ನಿಂತ್ಕೊಬಾರ್ದು, ಯಾಕೆ ಈ ಥರ ನಡಿಬಾರ್ದು, ಈ ಥರ ನಡಿಗೆ ಶುರು ಮಾಡಿ ಇದೇ ಅಭ್ಯಾಸ ಆಗ್ಬಿಡುತ್ತೆ. ಓಹೋ, ಆದರೆ ಹುಟ್ಟಿದಾಗ ಸರಿ ಇದ್ರಿ? ಹಾಂ, ಹುಟ್ಟಿದಾಗ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿತ್ತು. 7 ತಿಂಗಳವರೆಗೂ 7 ತಿಂಗಳು ಮಗುನಲ್ಲೇ ನಾನು ಯಾವ ಗೋಡೆನೂ ಇಟ್ಕೊಳ್ಳೋದೆಲ್ಲ ಇಂಡಿಪೆಂಡೆಂಟಾಗಿ ಓಡಾಡೋದಂತೆ. ಆಗ ನಮ್ಮ ತಂದೆ ಥಿಂಕ್ ಮಾಡಿದ್ರಂತೆ, 7 ತಿಂಗಳು ಯಾವ ಮಕ್ಕಳು ಓಡಾಡೋದಲ್ಲ ಪ್ರಪಂಚದಲ್ಲಿ, 10-12 ತಿಂಗಳಿಗೇನೆ ಓಡಾಡೋದು, ಬಿದ್ದು 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 ಎದ್ದೇಳ್ತಾರೆ. ಇವನು ಬೀಳು ಇಲ್ಲ ಎದ್ದೊಳ್ಳು ಇಲ್ಲ, 7 ತಿಂಗಳಲ್ಲಿ ನಡೆದ್ಬಿಟ್ಲಲ್ಲ ಅಂದ್ಬಿಟ್ಟು ಅವರು ಅವತ್ತೇ ಸೆನ್ಸ್ನಲ್ಲಿ ಯೋಚನೆ ಮಾಡ್ಕೊಂಡಿದ್ರಂತೆ. ಅದಾದಮೇಲೆ ಪೋಲಿಯೋ ಅಟ್ಯಾಕ್ ಆಗಿದೆ. 7 ತಿಂಗಳು 8 ತಿಂಗಳು ಬಿದ್ದಿದೆ, ಪೋಲಿಯೋ ಅಟ್ಯಾಕ್ ಆಯ್ತಂತೆ. 7 ತಿಂಗಳಿಗೆ ಯಾವ ಸಪೋರ್ಟ್ ಇಲ್ಲದೆ ನಡೆದಂಥ ವ್ಯಕ್ತಿ ಎತ್ತಿ ನಿಲ್ಲಿಸಿದ್ರೆ ಹಂಗೆ ಕೂತ್ಕೊಬಿಡ್ತಾ ಇದ್ದಂತೆ. ಅದು ಅವರಿಗೆ ಎಫೆಕ್ಟ್ ಆಗಿ ಅವರು ಹೋಗಿ ಇನ್ನೊಬ್ಬರು ಗದ್ದೆನಲ್ಲಿ ಕೆಲಸ ಮಾಡಿದ್ರೆ ಸಂಬಳ, ಇಲ್ಲದ್ರೆ ಇಲ್ಲ. ಮನೆಯಲ್ಲಿ ಬಡತನ, ಎಲ್ಲ ಮಕ್ಕಳನ್ನ ಸಾಕಬೇಕು. ನಾನು 7ನೇ ಅವನು. ಆಗ ನಮ್ಮ ತಾತ ಹೇಳ್ತಿದ್ರಂತೆ, ಅವ್ರು ನಮ್ಮ ತಾತನಿಗೆ ಹೆಣ್ಮಕ್ಳಿಗೆ ಇಷ್ಟ ಅಂತೆ. ನನಗೆ ಈ ಥರ ಗಂಡು ಮಗ ಹುಟ್ಟಿದ್ದೇನೆ, ಎಲ್ಲಾರ ತಿಪ್ಪೆಗೆ ಹಾಕೋದ್ಬಿಟ್ಟು ಎತ್ಕೊಂಡು ಬಂದಿದ್ದಾರಪ್ಪ ಈ ಮಗನ. ಇದಾದಮೇಲೆ ಈ ಥರ ಎಲ್ಲ ಆದಮೇಲೆ ಯಾರಿಗಾರ ಕೊಟ್ಬಿಟ್ಟು ಬರೋದು ಬಿಟ್ಬಿಟ್ಟು ತಿರ್ಗಾ ಎತ್ಕೊ ಬಂದವ್ರೆ ಅಂತ ಈ ಥರ ಇದು ಮಾಡ್ತಿದ್ರಂತೆ. ನಮ್ಮ ತಾಯಿ ನನಗೆ ಜ್ಞಾನ ಬಂದು ಎಲ್ಲ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ತಾಯಿ ಹೇಳೋರು, ಮಗ ನಿನ್ನನ್ನು ಅವತ್ತು ನಾವು ನಿಮ್ಮ ತಾತ ಹೇಳಿದ್ರು ಅಂತ. ನಮ್ಮ ತಾತ ಅಂದರೆ ನಮ್ಮ ತಾತ ಅಲ್ಲ, ಸ್ವಂತ ತಾತ ಅಲ್ಲ, ನಮ್ಮ ತಾತನ ತಮ್ಮ, ನಮ್ಮ ಚಿಕ್ಕ ತಾತ ಆಗಬೇಕಲ್ವಾ ಅವರು. ನಮ್ಮ ತಾತ ಯಾವತ್ತಿಗೂ ಹಂಗೆ ಹೇಳೋರಲ್ಲ. ಯಾಕೆಂದರೆ ಅವ್ರಿಗೇನಪ್ಪ ಅಂದರೆ ಏನೋ ಇವ್ರಿಗೆಲ್ಲ ಯಾಕೆ ಕಷ್ಟ, ಇವ್ರಿಗೆಲ್ಲ ಹಿಂಗೆಲ್ಲ ಕಷ್ಟಪಡ್ತಾರಲ್ಲ, ಎಲ್ಲಿ ಸಾಕೋಕ್ಕಾಗುತ್ತೆ, ಹಿಂಗೆ ಎಲ್ಲಿ ನೋಡ್ಕೊಳಕ್ಕಾಗುತ್ತೆ. ಅದಕ್ಕೆ ನಾನು ಇವತ್ತು ದಿನ ನಾನು ಎಲ್ಲ ನಮ್ಮ ಭಾರತೀಯರಿಗಾಗಿರ್ಬೋದು, ಎಲ್ಲ ಮನುಷ್ಯ ಕುಲಕ್ಕೆ, ನಿಮ್ಮಲ್ಲಿ ಯಾರಾದರೂ ದಿವ್ಯಾಂಗರಿಗೆ ಮಕ್ಕಳುಟ್ರೆ ಅವ್ರನ್ನ ದೇವ್ರ ಥರ ಕಾಪಾಡಿ, ಅವ್ರಿಗೆ ಏನು ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಿ ಫಸ್ಟು. ಅದೇ ಇವರು ನಿಮ್ಮನ್ನು ಕಾಪಾಡ್ತಾರೆ. ಇವತ್ತು ದಿನ ನಮ್ಮ ತಂದೆ ತಾಯಿಗಳು 7 ಜನ ಮಕ್ಕಳಲ್ಲಿ 2 ತೀರ್ಕೊಬಿಟ್ರಂತೆ. ಇನ್ನು 5 ಜನ ಬದುಕೊಂಡಿದ್ದೀವಿ. ನಾವು 5 ಜನನೂ ಇದ್ದೀವಿ. ನಾವು 5 ಜನನೂ ನಮ್ಮ ಮಕ್ಕಳುಗಳು ಯಾರೂ ನೋಡ್ಕೊಳ್ಳಿಲ್ಲ. ನಮ್ಮ ತಂದೆ ತಾಯಿನ ನೋಡಿಕೊಂಡು ನಾನು, ನಮ್ಮ ಅಣ್ಣ ತಮ್ಮದಿರ ಮಕ್ಕಳಿಗೆಲ್ಲ ಮದುವೆ ಮಾಡಿಕೊಟ್ಟವ್ರು ನಾನು, ನಮ್ಮ ಅಕ್ಕ ತಂಗಿರ ಮಕ್ಕಳಿಗೆಲ್ಲ ಮದುವೆ ಮಾಡಿಕೊಟ್ಟವ್ರು ನಾನು. ತಂದೆ ತಾಯಿಗಳು ಇಡೀ ನಮ್ಮ ಲಿಂಗರಾಜಪುರ ಎಲ್ಲ ಕಡೆನೂ ಕೇಳಿ ನೋಡಿ, ಎಲ್ಲರೂ ಹೇಳ್ತಾರೆ. ನಮ್ಮ ಮನೆಯಲ್ಲಿ 20 ಜನ 30 ಜನ ಊಟ ಮಾಡ್ತಾಯಿದ್ರು. ಅವ್ರಿಗೆಲ್ಲರಿಗೂ ಊಟ ಕೊಡ್ತಾಯಿದ್ರು ನಾವು. ಎಲ್ಲ ದೇವ್ರ ಇಚ್ಛೆ ಪರ ಎಲ್ಲ. ಬನ್ನಿ ಇವರು ಮಾತಾಡೋಣ, ಬನ್ನಿ ಹೋಗೋಣ. ಎಕ್ಸ್ ಸ್ಟೇಟ್ ಕಮಿಷನರ್. ಈಗ ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣ ತಮ್ಮದಿರು ಯಾರೂ 1 ಪೈಸಾ ಇದು ಕೊಟ್ಟಿಲ್ಲ. ಬೇಡ, ನಮಗೆ ಬೇಡ. ನಮ್ಮ ತಂದೆ ತಾಯಿಗಳಿಗೆ ಒಂದು ಸೀಬೆ ಹಣ್ಣು ತಂದು ಕೊಟ್ಟಿಲ್ಲ, ಒಂದು ಮೂಸಂಬಿ ತಂದು ಕೊಟ್ಟಿಲ್ಲ ಹುಷಾರಿಲ್ಲದೆ ಇದ್ದಾಗ. ಅವ್ರಿಗೆ ನಾನು ಲೆಕ್ಕ ಹಾಕ್ಬಾರ್ದು. ಅವ್ರಿಗೆ ಈ ಥರ ಆಗ್ಬಿಟ್ಟಿದ್ರೆ ಎಷ್ಟು ಕಷ್ಟಪಡೋರು. ಅಕಸ್ಮಾತ್ ನನ್ನನ್ನು ವಿದೇಶದಲ್ಲ ನಮ್ಮ ಡಾಕ್ಟ್ರ್ ಕೇಳಿದ್ರಂತೆ, ಕೊಟ್ಬಿಡಿ ಅಪ್ಪ ನಾವು ಸಾಕೊಳ್ತೀವಿ, ಫಾರಿನ್ ಕಳಿಸ್ಕೊಟ್ಟು ವಿದ್ಯಾಭ್ಯಾಸ ಮಾಡಿಸ್ತೀವಿ ಅಂತ ಹೇಳಿದ್ರಂತೆ. ನಮ್ಮ ತಂದೆ ತಾಯಿ ಎತ್ತದವ್ರಿಗೆ ಹೆಗಣನೇ ಮುದ್ದು, ನಾವೇ ಸಾಕ್ತೀವಿ, ನಾವೇ ಬೆಳೆಸ್ತೀವಿ. ಅಕಸ್ಮಾತ್ ಏನೋ ಹತಾಚೂರ್ಯವಾಗಿ ಸತ್ತೋಗ್ಬಿಟ್ರೆ ಊತಾಕ್ತೀವಿ, ಇಲ್ಲ ಅಂದರೆ ನಾವು ಬೆಳೆಸ್ತೀನಿ, ಈ ದೇಶದ ಕಂಬ ಮಾಡ್ತೀನಿ, ಈ ದೇಶದ ಪಿಲ್ಲರ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಸಾರ್ಥಕತೆನ ನಾನು ಮೆರೆಸ್ತಾ ಇದ್ದೀನಿ. ಅವರ ಹೆಸರನ್ನ ಉಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಕ್ಕಳು ನನ್ನ ಹೆಸರು ಉಳಿಸ್ತಾರೆ ಅನ್ನೋದು ಭರವಸೆ ಇಟ್ಕೊಂಡಿದ್ದೀನಿ. ಆ ಭರವಸೆಯೇ ನಮ್ಮ ಒಂದು ಗುರಿ. ನಮ್ಮ ಅಣ್ಣದಿರು, ನಮ್ಮ ಅಕ್ಕದಿರುಗಳು, ನಮ್ಮ ತಂಗಿದಿರು, 2 ತಂಗಿದಿರು ಹೆಣ್ಮಕ್ಳುಗಳು, 2 ಅಣ್ಣದಿರು, ಅವ್ರ ಮಕ್ಕಳುಗಳು ನಾನು ಮದುವೆ ಮಾಡಿದ್ದೀನಿ. ಎಲ್ಲ ಮಕ್ಳಿಗೂ ಇವತ್ತು ದಿನ ಮನೆಗೆ ಯಾರೂ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಂಗೋ ಅವರು ಮಿಂಚ್ತಾ ಇದ್ದಾರಲ್ಲ, ಹೆಂಗೋ ಬೆಳೀತಾ ಇದ್ದಾರಲ್ಲ, ಅಲ್ಲ ಅವ್ರು ನೋಡಿ ಎಂತ ಎಲ್ಲ ಮಾಡಿಸ್ಕೊಳ್ಗಂಟ ಮಾಡಿಸ್ಕೊಂಡ್ರು. ಈಗ ಯಾರೂ ಇಲ್ಲ. ಇಡೀ ಊರೇ ಹೇಳುತ್ತೆ, ನಮ್ಮ ಕೊಪ್ಪ ಗ್ರಾಮ ಇದೆಯಲ್ಲ ಆ ಊರು ಹೇಳುತ್ತೆ, ರಾಜಣ್ಣ ನೀವು ಬೆಳೆಸಿ ಇದು ಮಾಡಿ ಇಷ್ಟೆಲ್ಲ ಮಾಡಿದ್ರಿ, ನಿಮಗೆ ದ್ರೋಹ ಮಾಡ್ತಾಯಿದ್ರೆ, ಮೋಸ ಮಾಡಿದ್ರೆ. ನಮಗೆ ಯಾರೂ ದ್ರೋಹ ಮಾಡ್ತಾಯಿಲ್ಲ, ಯಾರೂ ತೊಂದರೆ ಕೊಡ್ತಾಯಿಲ್ಲ. ನನಗೆ ಅವರು ಕೊಡಬೇಕು ಮಾಡಬೇಕು ಅಂತ ಯೋಗ ಇತ್ತು, ನನ್ನ ಕೈಯಲ್ಲಿ ಮಾಡಿಸಿದ್ರು, ನಾನು ಮಾಡಿದೆ. ದೇವ್ರು ನನಗೆ ಮಾಡಿಸಿರೋದು, ದೇವ್ರು ಕೊಟ್ಟಿರೋದು. ನನ್ನ ಕಡೆಯಿಂದ ನಾನೇನು ಬರಬೇಕಾದ್ರೆ ಏನೂ ಎತ್ಕೊಬರಲಿಲ್ಲ. ಬನ್ನಿ ಮಾತಾಡಿ ಬನ್ನಿಮ್ಮ. ಈಗ ರಾಜಣ್ಣವ್ರು ರಿವರ್ಸ್ ಆಗ್ತಾರೆ. ಈಗ ನೋಡಿ, ನಮ್ಮ ರಾಜಣ್ಣವರು ಎಷ್ಟು ಚೆನ್ನಾಗಿ ಈಗ ಕಾರ್ನ ಡ್ರೈವ್ ಮಾಡ್ತಾರೆ. ಅವರೇ ಈಗ ಸ್ವತಃ ಕಾಲು ಸ್ಟ್ರೇಟ್ ಆಗ್ಬಿಡ್ತು. ಕಾಲು ಕೆಳಗಡೆ ಇದೆ. ಹಾಂ, ಇಲ್ಲಿದೆ, ಇದಿದೆ. ಇದು ಹಿಂಗೆ ನೇರ ಆಗುತ್ತೆ, ಸ್ಟ್ರೈಟ್ ಆಗುತ್ತೆ. ಬ್ರೇಕು ಸಿಗುತ್ತೆ. ಹಾಂ, ಸ್ಟ್ರೈಟ್ ಆಗುತ್ತೆ. ಡಿ ಎಲ್ ಕೂಡ ಇದೆ. ಇದೆ. ಹಾಂ, ಡಿ ಎಲ್ ಕೂಡ ಇದೆ, ಇನ್ಶೂರೆನ್ಸ್ ಇದೆ. ಗಾಡಿ ಏನು ಮಾಡಬೇಕು, ನಾನು ಕಮಿಷನರ್ ಆಗಿದ್ದಾಗ ಎಲ್ಲರಿಗೂ ಕೊಡಿಸಿದ್ದೀನಿ. ನಾನು ನನ್ನ ದಿವ್ಯಾಂಗರಿಗೆ ಇದು ಮಾಡಿಫಿಕೇಷನ್ ಮಾಡಿಸಿದ್ದೀನಿ ಸ್ವಲ್ಪ. ಆ ಮಾಡಿಫಿಕೇಷನ್ ಮಾಡಿದ್ರೆ ಡಿ ಎಲ್ ಕೊಡುತ್ತೆ. ಆ ಥರ ನಾನು ಅದನ್ನು ಆದೇಶ ಮಾಡಿದವ್ರು ನಾವೇನೆ.
ನಾನು ಸ್ಟೇಟ್ ಕಮಿಷನರ್ ಆಗಿದ್ದಾಗ ಸರ್ಕಾರಕ್ಕೆ ಶಿಫಾರಸು ಮಾಡಿ ಯಾಕೆ ಓಡಿಸ್ಬಾರ್ದು, ಅಂಗವಿಕಲರಾದ್ರೆ ಗಾಡಿ ಓಡಿಸ್ಬಾರ್ದು ಅಂತನ. ಈಗ ಅಮೇರಿಕದಲ್ಲಿ ಒಬ್ಬರು ಪೈಲಟ್ ಇದ್ದಾರೆ, ನೀವು ನೋಡ್ಬೇಕು. ಅಮೇರಿಕ ಸರ್ಕಾರ ಇಲ್ಲಿಗೆ ಕೈ ಇಲ್ಲ, ಕಾಲಿದೆ, ಆ ಕಾಲಿನಲ್ಲಿ ಪಾದಗಳು ಚೆನ್ನಾಗಿದೆ. ಅದರಲ್ಲೇ 450 ಪ್ಯಾಸೆಂಜರ್ ಇರತಕ್ಕಂಥ ಫ್ಲೈಟನ್ನು ಡ್ರೈವ್ ಮಾಡ್ತಾರೆ. Jessica Cox is the nation's first and only licensed pilot who has no arm. ಲ್ಯಾಂಡಿಂಗ್ ಮಾಡ್ತಾರೆ. ಈಗ ನಾನು ಅದಕ್ಕಿಂತ ಕಡಿಮೆ ಏನಿಲ್ಲ, ನನಗೂ ಫ್ಲೈಟ್ ಕೊಟ್ಟರೆ ನಾನು ಓಡಿಸ್ತೀನಿ. ಅಯ್ಯೋ ಬನ್ನಿ ಫಸ್ಟು ಕಾರಲ್ಲಿ ಹೋಗೋಣ ಗೈಸ್. ಇದನ್ನು ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಲಿಲ್ಲ, ಏನಕ್ಕೂ ಹೋಗಲಿಲ್ಲ. ಏಕಲವ್ಯನ್ ಅಂತ ಕಲ್ತಿರೋದು. ಡ್ರೈವಿಂಗ್ ಸ್ಕೂಲ್ಗೆ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಹೇಗೆ ಕಲ್ತ್ರಿ? ನೋಡಿದೆ, ಮಾಡಿದೆ ಅಷ್ಟೇ. ಈ ಸ್ಟೇರಿಂಗ್ದು ಕೂಡ ಅಷ್ಟೇ. ಸ್ಟೇರಿಂಗ್ ಎಲ್ಲ ಕಂಟ್ರೋಲ್ ಬರಬೇಕು ಅಂತ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಇಲ್ಲೇ ಇದ್ದಾರೆ, ಕೇಳಿ ನೋಡಿ. ಅವರೇ ಆಶ್ಚರ್ಯ ಬಿದ್ದುಬಿಟ್ರು. ನಾನು ಫ್ಯಾಕ್ಟ್ರಿ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಾಸು ಜಾಸ್ತಿ ಬಂತು ನನಗೆ. ಆ ಕಾಸನ್ನ ನನ್ನ ಮಕ್ಕಳುಗಳೆಲ್ಲ ಕಾರಲ್ಲಿ ಕುಡಿಸ್ಕೊಡ್ಬೇಕು ಅಂತ ಭಾಳ ಇಷ್ಟಪಡ್ತಾ ಇದ್ದಾರೆ ಮನೆಯವ್ರಿಗೂ. ಅವರು ನಾನು ಮದುವೆ ಆದ್ರ ಮೇಲೆ ಅಯ್ಯೋ ಎಂಥ ಗಂಡನ ಮದುವೆ ಇದೆ, ಕಾರ್ ಓಡಿಸೋದೇ ಗೊತ್ತಿಲ್ಲ, ಕಾರ್ನೂ ಓಡಿಸೋದಿಲ್ಲ, ಕಾರು ತೊಗೊಳಕ್ಕಿಲ್ಲ ಅನ್ಕೋತಾರೆ ಅಂದ್ಕೊಂಡು ಕಾರ್ನ ತಗೊಂಡು ನಾನು ಯಾರಿಗೂ ಹೇಳೇ ಇಲ್ಲ. ನಾನು ಓದೆ, ದುಡ್ಡು ತೊಗೊಂಡೆ, ಅಲ್ಲಿ ಕಟ್ಟಿಬಿಟ್ಟೆ ಅವನಿಗೆ. ಕಾರ್ ಕೊಡಪ್ಪ ಅಂತ ಇಸ್ಕೊಂಡು. ಅದು ಆಟೋಮೆಟಿಕ್ ಗೇರ್ದಲ್ಲ, ಆಟೋಮೆಟಿಕ್ ಗೇರ್ ಇದೇ ಥರ ಅವಲೇ ಮಾಡ್ತಾ. ಮಾರುತಿ 800 ಅದು. ಆ ಗಾಡಿ ತಗೊಂಡು ಓಡಿಸ್ಕೊಂಡು ಇಲ್ಲಿ ಬಂದು ನಿಲ್ಲಿಸ್ದೆ. ನೋಡಿತೀನಿ, ನಿಮ್ಮ ಅಕ್ಕ ಅವರು ಸ್ಟನ್ ಆಗ್ಬಿಟ್ರು ಕಂದ. ಕೇಳಿ ನೋಡಿ ಹೇಳ್ತಾರೆ ಅವರನ್ನು. ಡೈರೆಕ್ಟ್ ಶೋರೂಮ್ ಕಾರ್ ತಗೊಂಡು ಓಡಿಸ್ಬಿಟ್ರಿ? ಹೌದು. ಮೊದಲೆಲ್ಲ ಓಡಿಸಿಲ್ಲ? ಎಲ್ಲೂ ಓಡಿಸಿಲ್ಲ, ಕ್ಲಚ್ ಬ್ರೇಕ್ ಹಾಕಿಲ್ಲ, ಏನು ಇಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಇಲ್ಲ. ಹೆಂಗ್ ಕಲ್ತ್ರಿ? ಏಕಲವ್ಯ. ಬನ್ನಿ ಅಕ್ಕ ಹತ್ತಿಕ್ಕೆ ಹೋಗೋಣ. ಬನ್ನಿ ರಾಜಣ್ಣವ್ರೆ ಹೋಗೋಣ. ಈಗ ಸರ್ ನೀವು ಸೆಲ್ಫ್ ಡ್ರೈವ್ ನೀವೇ ಓಡಾಡ್ಸ್ಕೊಂಡು ಹೋಗ್ಬಿಡೋದು? ಹೌದು. ಬಾಬಾ ಕೂತ್ಕೋ, ಬನ್ನಿ ಬಂದ್ಬಿಡೋಣ. ನಿಮ್ಗೆ ಅವ್ರ ಗಾಡಿ ಓಡಿಸಿದ್ರೆ ಆರಾಮಾಗಿ ಅಲ್ಲ, ಇಲ್ಲಿಂದ ಪಾಂಡಿಚೇರಿ ಟು ಬೆಂಗಳೂರು. ಮೊನ್ನೆ ರಂಗಸ್ವಾಮಿ ಅವರು ಅವಾರ್ಡ್ ಕೊಟ್ಟರಲ್ವ ನನಗೆ, ಇದನ್ನ ಸನ್ಮಾನ ಮಾಡಿ. ಅಲ್ಲಿ ಪಾಂಡಿಚೇರಿ CM. ಆಗ ಇಲ್ಲಿಂದನೇ ಕಾರ್ ಓಡಿಸ್ಕೊಡೋದು ನಾನು. ಇದೇ ಕಾರು ಅವ್ರ ಅಳಿಯ ಅವ್ರ ಮಗಳು ನಾವು ಎಲ್ಲ. ಹೌದ್ರಾ? ನಿಮ್ಗೇನು ಭಯ ಇಲ್ಲ ಅವ್ರ ಕಾರಲ್ಲಿ? ಇಲ್ಲ ಭಯನೇ ಇಲ್ಲ. 2 ವೀಲರಲ್ಲೇ ಹೋಗಿದ್ದೀವಿ. 2 ವೀಲರ್ ಓಡಿಸ್ತೀನಿ ಪುಟ್ಟಣೆ. 2 ವೀಲರ್ ಓಡಿಸ್ತಾರ? ಯಾವ 2 ವೀಲರ್? ಇದು ಆಕ್ಟಿವ್ ಹೋಂಡಾ. 2 ವೀಲರ್ ಎರಡು ಚಕ್ರ ಕಂಡ್ರು. ಅದು ಎಕ್ಸ್ಲೀಟರ್ ಕೊಡೋದೆಲ್ಲ ಕೊಡ್ಬೇಕಲ್ಲ ಕಂದ. ನೀವು ಬೆಳ್ಳಿಂದ ಕೊಡ್ತೀರಾ? ನಾನು ಬೆಳ್ಳೆ ಇಲ್ವಲ್ಲ, ಕೊಡ್ತೀನಲ್ಲ. ಹಾಂ, ಹೆಂಗೆ ಕೊಡ್ತೀರಾ? ಅದೇನೆ, ಅವು ಕಾಲಿಲ್ಲ, ಹೆಂಗೆ ಹೋಗುತ್ತೆ? ಕ್ರೇಜಿ ಫಿಲೋ. ಅಯ್ಯೋ 100 ಹೋಗ್ತಾರೆ, ನಾನೇ ಕಮ್ಮಿ ಹೋಗ್ರಿ ಅಂತ ಹೇಳ್ತೀನಿ. ಚೆಚ್ಕೊಂಡು ಹೋಗ್ತೀರಣ್ಣ ಮೈಸೂರಿಗೆ? ನಾನೇ 60 ಮೇಲೆ ಹೋಗಲ್ಲ, 100 ಹೋಗ್ತಾರೆ. ನಾನು ಹೋಗ್ರಿ ಅಂತ ಹೇಳ್ತಾ ಇರ್ತೀನಿ. 120 ಹೋಗ್ತಾ ಇರ್ತಾರೆ. 2 ಅವರಲ್ಲಿ ಮೈಸೂರಿಗೆ ಹೋಗ್ತಾರೆ. ನಿಮ್ದೇ ಅವರು? ನಮ್ದಿದೆ ಊರು ಬೆಂಗಳೂರಲ್ಲ, ಬಂದು ನಾಗಮಂಗಲ ಹತ್ರ ಸೆಟಳಿ ಅಂತ. ಮದುವೆ ಆದ್ಮೇಲೆ ಇವರು. ಹೆಂಗ್ ಮದುವೆ ಆದ್ರು ಇವರು? ಅಲ್ಲ, ಹೆಂಗ್ ಮೀಟ್ ಆದ್ರು ಅಂತಂದೆ. ನಮ್ಮ ತಂದೆಯಿಂದ ಮೀಟ್ ಆಗಿದ್ದು. ಇಲ್ಲ ಇವ್ರ ತಂದೆ ಬಂದು ನಮ್ಮ ತಾಯಿಗೆ ಅಣ್ಣ. ದೂರ ನಿಮ್ ತಾಯಿಗೆ ಅಣ್ಣ? ಹೌದು, ದೂರ ಸಂಬಂಧಿಗಳು. ನಮ್ಮ ತಂದೆ ನೋಡ್ಕೊಂಡ್ ಬಂದ್ರು ಫಸ್ಟ್. ಆಮೇಲೆ ಈ ತರ ಹುಡುಗನ್ ನೋಡ್ಕೊಂಡ್ ಬಂದಿದೆ ನಮ್ಮ, ಮಾಡ್ಕೊಂಬ ಅಂದ್ರು. ಹೌದಾ? ಅಲ್ಲ ಪಾಪ ಅವಾಗ ಕೈ ಕಾಲಿತ್ತ ಅವ್ರಿಗೆ? ಇಲ್ಲ 10 ತಿಂಗಳು ಮಗುನಲ್ಲಿ ಹೋಗಿದ್ದಲ್ವಾ. ಅಲ್ಲ ಮತ್ತೆ ಅಲ್ಲ, ಎಲ್ಲ ನನ್ನ ಅಳಿಯಾಗೋನು ಕೈ ಕಾಲು ಚೆನ್ನಾಗಿರ್ಬೇಕು, ರಾಜ್ಕುಮಾರ್ ತರ ಇರ್ಬೇಕು ಅಂತ ಹುಡುಕ್ತಿರ್ತಾರೆ. ಅದೆಲ್ಲ ಮುಖದಲ್ಲಿ ರಾಜ್ಕುಮಾರ, ನಾವು ಮಾಡೋ ಕೆಲಸದಲ್ಲಿ ರಾಜ್ಕುಮಾರ್. ಆದ್ರೆ ದೇಹ ಹುಡುಕಿದ್ರೆ ಮಾತ್ರ ಹಂಗ ಕಾಣಿಸೋದು. ಇಲ್ಲ ಅಂದ್ರೆ ಏನ್ ಕಾಣಿಸುತ್ತೆ? ಏನಿಲ್ಲ ಅನ್ಕೊಂತಾರಷ್ಟೇ. ಎಲ್ಲ ಇದೆ. ಆದ್ರೆ ನಾನು ಕೇಳೋದು, ಹೆಂಗ್ ಒಪ್ಪಿದ್ರು ನಿಮ್ ತಂದೆಯವ್ರನ್ನ ಅಂತ? ನಮ್ಮ ತಂದೆ ನೋಡ್ಕೊಂಡ್ ಬಂದ್ರೆ ಫಸ್ಟ್ ಬಂದು, ಆಮೇಲೆ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಇದಿತ್ತು, ನನ್ನ ಕರ್ಕೊಂಡೇ ಬಂದ್ಬಿಟ್ರು ಈಚೆ. ನ್ಯಾಯಬೆಲೆ ಅಂಗಡಿ ಮಾಡಿದ್ದೆ ನಾನು. ಇಲ್ಲೇ ಇದೆ, ಈಗಲೂ ಕೂಡ ಇದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಡಿದ್ದೆ, ಕೈಗಾರಿಕೆ ಮಾಡಿದ್ದೆ. 1,000 ಜನ ಕೆಲಸ ಮಾಡ್ತಾ ಇದ್ರು. ಮತ್ತೆ ಎಂಥವ್ರಿಗೂ ಕೈಕಾಲು ಚೆನ್ನಾಗಿರೋರು ಕೊಟ್ರೆ ಅಲ್ಲೆಲ್ಲ ಒಂದು ಮನೆ ಮಾಡ್ತಾರೆ, ಇಲ್ಲೆಲ್ಲ ಒಂದು ಮನೆ ಮಾಡ್ತಾರೆ, ಅಲ್ಲೆಲ್ಲ ಕುಡಿದು ಉಳ್ಳಾಡ್ತಾರೆ, ಇಲ್ಲೆಲ್ಲ ಇದು ಮಾಡ್ಕೊಂಡು ಎಲ್ಲ ಕಳ್ಕೊತಾರೆ ಅಂತ ತಿಳ್ಕೊಂಡು ಇಂಥವ್ರು ಕೊಟ್ರೆ ವಾಸಿ ಅಂತ ಅವ್ರಿಗೆ ಅಸ್ಟ್ರಾಲಜಿ ಅವರು
ಇವ್ರ ತಂದೆಯವರು ಜ್ಯೋತಿಷ್ಯ ಹೇಳಿದ್ರೆ ಪ್ರವೀಣ್ರು. ನನ್ನ ಮಗಳು ಹೆಲಿಕಾಪ್ಟರ್ ತಗೋತಾರೆ ಅಂತ ಅವ್ರು ಅವತ್ತೇ ತಿಳ್ಕೊಬಿಟ್ಟಿದ್ದಾರೆ. ಅವತ್ತೇ ತಿಳ್ಕೊಂಡು ಮನೆಗೆ ಕರ್ಕೊ ಬಂದ್ಬಿಟ್ರು. ಮನೆಗೇನೆ ಬಂದೇ ಬಿಟ್ರು ಮದುವೆಗಿನ ಮುಂಚೆನೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.